शुद्धानन्दोर्संविद्युतिबलबहुलौदार्यवीर्यादिदेहम् चिन्ता सन्तापलेपोद्भवमुक्तिमुखराशेषदोषातिदूरम् सद्भिर्वैराग्यभक्तिश्रुतिमतिनियतज्ञानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತು ಆನಂದ ತೀರ್ಥ ಭಗವತ್ಪಾದರ ವಿಜಯ ಮಹೋತ್ಸವ ಅಂಥ ಪರ್ವಕಾಲ. ಹಾಗಾಗಿ ಈಗಾಗಲೇ ಮಧ್ವ ವಿಜಯದಲ್ಲಿ ಹೇಳಿದಂತೆ ಅವರ ಚರಿತ್ರೆಯನ್ನು ಅನುಸಂಧಾನ ಮಾಡ್ತಾ ಬಂದಿದ್ದೇವೆ. ಇವತ್ತು ಕೂಡ ಮಧ್ವ ವಿಜಯದ 9ನೇ ಸರ್ಗದಲ್ಲಿ ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೆ ಭಗವತ್ಪಾದರು ಭಾಷ್ಯವನ್ನ ಪಾಠ ಮಾಡಿದ್ರು. ಭಾಷ್ಯವನ್ನ ಪ್ರಾರಂಭದಲ್ಲಿ ಹೇಳುವಾಗ ಅವರಿಗೆ ಮನಸ್ಸಿಗೆ ಬರ್ತಿರ್ಲಿಲ್ಲ. ಆದರೆ ಕ್ರಮವಾಗಿ ಅವರ ಮನಸ್ಸಿಗೆ ಭಾಷ್ಯ ಏನು ಅಂತ ಅಭಿಪ್ರಾಯ ತಿಳಿಲಿಕ್ಕೆ ಪ್ರಾರಂಭ ಆಯಿತು. ಈ ಪ್ರಸಂಗ 9ನೇ ಸರ್ಗದಲ್ಲಿ ಬಂದದ್ದನ್ನು ನೋಡಿದ್ವಿ. ಮತ್ತು ಶೋಭನ ಭಟ್ಟಾರಕರು ಅವರೇ ಸ್ವತಃ ವಿದ್ವಾಂಸರಾಗಿ ತರ್ಕಶಾಸ್ತ್ರ ಷಟ್ಶಾಸ್ತ್ರಗಳನ್ನು ಚೆನ್ನಾಗಿ ಕರತಲ ಮಲಕ ಮಾಡಿಕೊಂಡವರು ಭಗವತ್ಪಾದರ ಭಾಷ್ಯವನ್ನು ಶ್ರವಣ ಮಾಡಿದರು. ಪರಿಪೂರ್ಣ ಪರಿವರ್ತನೆಗೊಂಡು ಲೋಕದಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಬಗ್ಗೆನೇ ಪ್ರವಚನ ಮಾಡ್ತಾ ಇದ್ರಂತೆ. ಅದರಲ್ಲಿ ಒಂದು ಶಂಕರ ಚರಿತ್ರೆಯನ್ನ ನಾವು ಚಿಂತನೆ ಮಾಡಿದ್ವಿ. ಒಂದು ಬಲಮೂರಿ ಶಂಖ, ಅದನ್ನ ಉದಾಹರಣೆಯಾಗಿ ಕೊಟ್ಟು ಅವರು ಹೇಗೆ ಅನುಸಂಧಾನ ಮಾಡುತ್ತಿದ್ರು ಅಂತ ನೋಡಿದ್ವಿ. ಇನ್ನು ಸ್ವತಃ ಭಗವತ್ಪಾದರು ಒಂದು ಯಜ್ಞವನ್ನ ಮಾಡಿಸಿದರು. ಆ ಯಜ್ಞ ಮಾಡಿಸಿದ್ರು ಅನ್ನೋ ಪ್ರಸಂಗವನ್ನ ನಾವು ನೋಡ್ತಾ ಇರುವಾಗ ನಾರಾಯಣ ಪಂಡಿತರಂತಾರೆ, ಅವತ್ತು ಭಗವತ್ಪಾದರ ಅಧ್ಯಕ್ಷತೆಯಲ್ಲಿ ಮಾಡಿದ ಯಜ್ಞ ಅದು ಸಾಧಾರಣ ಕವಿಗಳು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದು. ಯಾಕೆ ಅಂದ್ರೆ ಭಗವತ್ಪಾದರ ಅಧ್ಯಕ್ಷತೆ ವಹಿಸಿ ಯಜ್ಞ ಮಾಡಿದಾಗ ದೇವತೆಗಳೇ ಬಂದು ಸ್ವತಃ ಆಹುತಿಯನ್ನು ಸ್ವೀಕಾರ ಮಾಡ್ತಿದ್ರಂತೆ. ಆಗ್ತದ ಇದು ಬೇರೆಯವರು ಯಜ್ಞ ಮಾಡಿದ್ರೆ? ಯೋಚನೆ ಮಾಡ್ರಿ. ಅದಕ್ಕೆ ನಾರಾಯಣ ಪಂಡಿತರು ಅಂದ್ರು, ನಾನು ಅದನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿದವರು ಯಾರು? ಸ್ವತಃ ವಾಯುದೇವರು. ಅವರ ಪರಿಚಯ ಮಾಡಿಸುವಾಗ ಒಂದು ಮಾತು ಹೇಳ್ತಾರೆ, ವಾಯುನಾ ತ್ರಿರಪಿ ಪೂರ್ವಪಾಯಿನಾ. 50ನೇ ಶ್ಲೋಕ 9ನೇ ಸರ್ಗ. ಸರ್ವದೈವತ ಜಿತಾತರಸ್ವಿನಾ ಯೋ ಪರೋಕ್ಷ ವಪುಷಾಪ್ಯಪೇಕ್ಷಿತಃ ಗೋತ್ರ ವರ್ಣಯತಿ ತಂ ಮಹಾಕ್ರತುಂ. ಇದೊಂದು ಐತರೇಯ ಬ್ರಾಹ್ಮಣದಲ್ಲಿ ಬಂದಂತ ಒಂದು ಕಥೆ. ಐತರೇಯ ಬ್ರಾಹ್ಮಣದಲ್ಲಿ 9ನೇ ಅಧ್ಯಾಯದಲ್ಲಿ ಒಂದು ಒಂದು ಭಾವ ಹೇಳ್ತಾರೆ. ಏನಲ್ಲಿ ಬಂದಂತಹ ಪ್ರಸಂಗ ಅಂದ್ರೆ, ದೇವತೆಗಳಲ್ಲಿ ಸೋಮಪಾನ ಮೊದಲು ಯಾರು ಮಾಡಬೇಕು ಅಂತ ಒಂದು ಚರ್ಚೆ ನಡೀತಂತೆ. ಈ ಯಜ್ಞ ಮಾಡಿದಾಗ ಸೋಮಪಾನ ಅಂತ ಮಾಡ್ಬೇಕಾಗ್ತದೆ. ಆ ಸೋಮಪಾನ ಯಾರು ಮೊದಲು ಮಾಡಬೇಕು ಅಂತ ಚರ್ಚೆ. ಅದಕ್ಕೆ ದೇವತೆಗಳಂತಾರೆ, ನಾ ಮೊದಲು ಅಂತಾರೆ. ಎಲ್ರಿಗೂ ಅವಕಾಶ ಕೊಡ್ಲಿಕ್ಕೆ ಆಗ್ತದ? ಮೊದಲು ಅಂದವರಿಗೆಲ್ಲ ಅವಕಾಶ ಕೊಟ್ರೆ ಸಮಸ್ಯೆ ಬರ್ತದೆ. ಅದಕ್ಕೆ ಅಲ್ಲೇನಾಯ್ತು, ದೇವೇಂದ್ರ ಇದ್ದ. ದೇವತೆಗಳಲ್ಲೆಲ್ಲ ನಾನು ಮೊದಲು ಅನ್ನೋಕ್ಕಿಂತ
ಯಾರು ಅತಿ ವೇಗವಾಗಿ ಗಮನ ಮಾಡ್ತಾರೆ ಅವರು ಮೊದಲು. ಈಗ ಒಂದು ವ್ಯವಸ್ಥೆ ಮಾಡಿಕೊಂಡ್ರು. ಆವಾಗ ನೋಡಿ ಆ ಉಪನಿಷತ್ತನ್ನು ಉದಾಹರಿಸಿದ್ದಾರೆ ನಾರಾಯಣ ಪಂಡಿತರು. ಉಪನಿಷತ್ತಿನಲ್ಲಿ ಈ ಕಥೆಯನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನ ಭಾವಪ್ರಕಾಶಿಕದಲ್ಲಿ ಹೇಳ್ತಾರೆ. ದೇವಾ ವೈ ಸೋಮಸ್ಯ ರಾಜ್ಞೋ ಅಗ್ರಪೇಯೇನ ಸಮಾಪಾದಯನ್ ಅಹಂ ಪ್ರಥಮ ಪಿಬೇಯಂ ಇತ್ತೇವಾ ಕಾಮಯಂತ. ದೇವತೆಗಳು ಯಾಗ ಮಾಡಿದಾಗ ಸೋಮಪಾನವನ್ನು ಮಾಡಬೇಕು ಅಂತ ಅನ್ನೋ ಸಂದರ್ಭ ಬಂದ ಕೂಡಲೇನೆ ನಾನು ಮೊದಲು ಪಾನ ಮಾಡಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಟ್ಟರು. ತೇ ಸಂಪಾದಯಂತೋ ಬ್ರುವನ್ ತೇ ಹಂತ ಅಜಿಮಯಾಮ ಸ ಯೋನ ಉಜ್ಜೇಷ್ಯಯತಿ ಸ ಪ್ರಥಮ ಸೋಮಸ್ಯ ಪಾಸ್ಯತಿ. ಯಾರು ಮೊದಲು ವೇಗವಾಗಿ ಓಡಿ ಗುರಿ ಮುಟ್ಟಿ ಬರ್ತಾರೋ ಅವರು ಸೋಮವನ್ನ ಮೊದಲು ಪಾನ ಮಾಡಬೇಕು ಅಂತ ಪಂದ್ಯ ಇಟ್ಟರಂತೆ. ಸರಿ, ತಥೇತಿ ತಥಾ ಆಜಿಂ ಅಯುಹು ತೇಷಾಂ ಆಜಿಂ. ಅದನ್ನು ಹೇಳ್ತಾರೆ. ವಾಯುರ್ಮುಖಂ ಪ್ರಥಮ ಪ್ರತ್ಯಪದ್ಯತ. ಇಷ್ಟೆಲ್ಲ ಇವರು ಮಾಡಿದಾಗ ವಾಯುದೇವರೇ ಮೊದಲು ಅದನ್ನ ಅವರು ಮುಟ್ಟಿ ಬಂದರಂತೆ. ಅದು ಯಾವುದನ್ನು ಇಟ್ಟಿದ್ರು ಗುರಿ ಅದನ್ನು ಮುಟ್ಟಿ ಬಂದ್ಬಿಟ್ರಂತೆ. ಆವಾಗ ವಾಯುದೇವರೇ ಪಾನ ಮಾಡಬೇಕು ಅಂತ ಆಯ್ತು. ಆಜಿಂ ಅಂತಂದ್ರೆ ಇಲ್ಲಿ ಧಾವನಾವಧಿ ಭೂಮಿಂ ಕಾಂಚನ ಲಕ್ಷ ಭೂಮಿಂ ಅಂತ ಬರೀತಾರೆ. ಆಜಿ ಅಂದ್ರೆ ಉಪನಿಷತ್ತಿನಲ್ಲಿ ಆ ಪಣ ಇಡುವಾಗ ಒಂದು ಭೂಮಿಯನ್ನ ಗುರಿಯಾಗಿ ಇಟ್ಟಿದ್ರಂತೆ. ನೋಡಿ, ಅಲ್ಲೊಂದಿದೆ ಅಲ್ಲ ಭೂಮಿ, ಅದನ್ನು ಹೋಗಿ ಮುಟ್ಟಿ ಇಲ್ಲಿಗೆ ಬರಬೇಕು ಅಂತ. ಅದಕ್ಕನುಗುಣ ದೇವತೆಗಳೆಲ್ಲರೂ ಒಟ್ಟಿಗೆ ಧಾವನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಭಾರಿ ವೇಗವಾಗಿ ಧಾವನ ಮಾಡ್ತಾರೆ. ಎಲ್ಲರ ವೇಗವನ್ನ ಮೀರಿ ವಾಯುದೇವನ ಧಾವನ ಮಾಡಿದ್ರು. ಒಂದು ಬಾರಿ ಆಯ್ತು. ಅದು ಮೊದಲನೇ ಬಾರಿ ಅಲ್ಲ, ಸ್ವಲ್ಪ ಅಭ್ಯಾಸ ಇರಲಿಲ್ಲ. ಇನ್ನೊಂದ್ಸಲಿ ಬಂದ್ರೆ ನಾನು ಗೆಲ್ಬಹುದು ಅಂತಂದ್ರ ದೇವತೆಗಳು. ಸರಿ ಬರ್ರಿ ಅಂದ್ರು. ಇನ್ನೊಂದ್ಸಲಿ ಆಯ್ತು, ಎರಡನೇ ಬಾರಿ ಆಯ್ತು. ಆಗಲೂ ವಾಯುದೇವರೇ ಆಯ್ತು. ಅದು ಮೊದಲನೇ ಬಾರಿ, ಎರಡನೇ ಬಾರಿ, ಮೂರನೇ ಬಾರಿ ಅಂದಾಗ ದೇವತೆಗಳು ಮೂರು ಬಾರಿ ಮಾಡಿದ್ಮೇಲೆ ಸುಣ್ಣಾಗಿಬಿಟ್ಟು ಇದು ಸಾಕು, ಬೇಡ ಕೇಳಾಗಲ್ಲ. ಆ ಕಥೆ ಐತರೇಯ ಬ್ರಾಹ್ಮಣದಲ್ಲಿ ಬಂದದ್ದನ್ನು ನೆನಪಿಸ್ಕೊಂಡು ನಾರಾಯಣ ಪಂಡಿತರು ಹೇಳ್ತಾರೆ, ಅವತ್ತು ದೇವತೆಗಳು ಒಕ್ಕೊರಳಿನಿಂದ ವಾಯುದೇವರ ಬಗ್ಗೆ ಒಪ್ಕೊಂಡ್ರಂತೆ. ನೀವೇ ಶ್ರೇಷ್ಠರು, ನೀವೇ ಬಲಿಷ್ಠರು, ನಮ್ಮ ಕೈಯಲ್ಲಿ ಇದನ್ನು ಗೆಲ್ಲಿಕ್ಕಾಗಲ್ಲ ಅಂತ. ನೋಡಿ, ಈ ಕಥೆಯನ್ನು ನೆನಪಿಸ್ಕೊಂಡು ಅಗ್ರಂ ಪಿಬಾ ಮಧೂನಾಂ ಸುತಂ ವಾಯೋ ದಿವಿಷ್ಟಿಷು ತ್ವಂ ಹಿ ಪೂರ್ವಪಾಸಿ ಅಂತ ಋಕ್ನಲ್ಲಿ ಬರ್ತದೆ. ಮೊದಲು ಪಾನ ಮಾಡಿದಂತಹ ಮಹಾನುಭಾವರು ನೀವು, ನಿಮ್ಮನ್ನೇ ಗೆಲ್ಲಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ, ಕ್ಷಮಿಸಿಬಿಡಿ ನನ್ನನ್ನ ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತೆ ದೇವತೆಗಳು. ಈ ಕಥೆಯನ್ನು ನೆನಪಿಸ್ಕೊಂಡು ನಾರಾಯಣ ಪಂಡಿತರು ಹೇಳ್ತಾರೆ, ವಾಯುನ ತ್ರಿರಪಿ ಪೂರ್ವಪಾಯಿನ ಅಂತ ಅರ್ಥ. 3 ಬಾರಿ ಮೊದಲು ಪಾನ ಮಾಡಿದಂತಹ ಮಹಾನುಭಾವರು ವಾಯುದೇವರು. ಮೊದಲು ಪಾನ ಮಾಡೋದು ಮುಖ್ಯ ಅಲ್ಲ, ಪಾನ ಆಮೇಲೆ ಸೋಮರಸ ಪಾನ ಮಾಡ್ಲಿಕ್ಕೂ ಬರ್ತದೆ, ಅದೇನು ದೊಡ್ಡದಲ್ಲ. ಸರ್ವ ದೈವತ ಜಿತ ತರಸ್ವಿನ ಅಂತ ಈ ಕಥೆ ಹೇಳಿದ್ದೆ ಯಾಕೆ ಅಂದ್ರೆ ಎಲ್ಲಾ ದೇವತೆಗಳನ್ನ ಗೆದ್ರಲ್ಲ ಈ ನಿಮಿತ್ತದಿಂದ. ಅದರಿಂದ ತಿಳಿತದೆ ದೇವತೆಗಳಿಗೆ ಅತ್ಯುತ್ತಮರಾದವರು ದೇವತೆಗಳಲ್ಲಿ ವಾಯುದೇವರು ಅಂತ. ಅಂಥ ವಾಯುದೇವರೇ ಭೂಮಿಯಲ್ಲಿ ಯಜ್ಞ ಮಾಡಿಸುವಾಗ ಅಧ್ಯಕ್ಷ ಸ್ಥಾನ ವಹಿಸಿ ತಮ್ಮ ಬೇಕಾದಂತಹ ಗುರುಪುತ್ರನನ್ನ ಯಾಗ ಮಾಡಿಸುವಂತೆ ಮಾಡಿದ್ರಲ್ಲ. ಇದರಿಂದ ತಿಳಿತದೆ ಆ ಯಜ್ಞ ಸಾಧಾರಣರಿಂದ ಮಾಡ್ಲಿಕ್ಕೆ, ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಂಥ ಚರಿತ್ರೆಗಳೆಲ್ಲ 9ನೇ ಸರ್ಗದಲ್ಲಿ ಬಂದಿದೆ. ಇದು ನಾವು ಅನುಸಂಧಾನಕ್ಕೆ ತರಬೇಕು. ಇನ್ನೊಂದು 9ನೇ ಸರ್ಗದಲ್ಲಿ ವಿಶೇಷ, ಮಧ್ವಾಚಾರ್ಯರು 2ನೇ ಬಾರಿ ಉತ್ತರ ಬದರಿಕಾಶ್ರಮಕ್ಕೆ ಹೋಗಿ ಬಂದರು ಅಂತ ಹೇಳ್ತಾರೆ.
ಭಾಷ್ಯ ರಚನೆ ಮಾಡುವ ಮುನ್ನ ಒಂದ್ಸಲಿ ಸರ್ಗದಲ್ಲಿ ಭಾಷ್ಯ ರಚನೆ ಆದದ್ದನ್ನು ವಿವರಣೆ ಕೊಟ್ಟ ಮೇಲೆ ಮತ್ತೊಂದ್ಸಲಿ ಬದಲಿಗೆ ಹೋದ್ರ. ಸರಸ್ವತಿ ನೃತ್ತಿಕರಿ ಶರೀರಿಣ ಅತೀತ್ಯ ಪಕ್ವಿ ಸಮತೀತ ಗೋತ್ರಗಃ ಪುರೇವ ಕೃಷ್ಣ ಪ್ರಿಯಮಾಪದಶ್ರಮಃ ಪೃಥು ಪ್ರಬೋಧ ಪುನರುತ್ತಮಾಶ್ರಮಂ ಅಂತ ಪುನಃ ಅಂತ ಶಬ್ದ ಆಡಿದ್ದಾರೆ ನಾರಾಯಣ ಪಂಡಿತರು. ವಾಯುಸ್ತುತಿಯಲ್ಲಿ ಹೇಳುವಾಗಲೂ ಕೂಡ ಪುನರಪಿ ಪದನೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ ಕೃತ್ವಾ ಭಾಷ್ಯಾಣಿ ಸಮ್ಯಕ್ ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ ಅಂತಂದಿಲ್ಲ. ಅಲ್ಲಿ ಪುನರಪಿ ಅನ್ನೋ ಶಬ್ದ ಇದೆ. ಅಂದ್ರೆ ಬದರಿಕಾಶ್ರಮಕ್ಕೆ ಭಗವತ್ಪಾದರು ಒಂದು ಬಾರಿ ಅಷ್ಟೇ ಓದುತ್ತಲ್ಲ, 2 ಬಾರಿ ಬದರಿಕಾಶ್ರಮಕ್ಕೆ ತೆರಳಿದ್ದಾರೆ. ಬ್ರಹ್ಮಸೂತ್ರಕ್ಕೆ ಭಾಷ್ಯ ರಚನೆ ಆದ ಮೇಲೆ ಯಾವಾಗ ಬದರಿಕಾಶ್ರಮಕ್ಕೆ ಬಂದ್ರೋ ಆಗ ಭಗವಂತ ಬ್ರಹ್ಮಸೂತ್ರ ಭಾಷ್ಯ ನೋಡಿ ಪರಮಾನಂದ ಪಟ್ನಂತ. ಏನಾದ್ರೂ ಕೊಡಬೇಕಲ್ಲ, ಇಂಥ ದೊಡ್ಡ ಭಾಷ್ಯ ರಚನೆ ಮಾಡಿದ್ದಾರೆ ಅಂತ. ಏನ್ ಕೊಟ್ಟ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಹನುಮಂತ ಸೀತೆಗೆ ಉಂಗುರವನ್ನ ಕೊಟ್ಟು ಚೂಡಾಮಣಿಯನ್ನ ತನ್ನಲ್ಲ, ಆಗ ಸೀತಾಪತಿ ಶ್ರೀರಾಮಚಂದ್ರ ಏನ್ ಕೊಟ್ಟ? ಈ ಸೇವೆ ಮಾಡಿದ್ದಕ್ಕೆ ಆಂಜನೇಯ ಏನು ಕೊಟ್ಟರೂ ಕಡಿಮೆ ಇದೆ, ನನ್ನನ್ನೇ ಕೊಡ್ತೇನೆ ಅಂತ ತನ್ನನ್ನೇ ಕೊಟ್ಟ, ಸಹಭೋಗ ಕೊಟ್ಟ ಅಂತ ರಾಮಾಯಣದಲ್ಲಿ ಕಥೆ ಬರ್ತದೆ. ಆ ಹನುಮದ ಅವತಾರದಲ್ಲಿ ಕೊಟ್ಟ ಸಹಭೋಗವನ್ನ ಭೀಮಾವತಾರ ಆದ ಮೇಲೆ ಈಗ ಮಧ್ವಾವತಾರ ಮಾಡಿದಾಗ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಿಕೊಂಡು ಬಂದದ್ದಕ್ಕೆ ಅದನ್ನು ಅಭಿವೃದ್ಧಿ ಮಾಡಿದ್ನಂತ. ನೋಡಿ, ಇದನ್ನ ನಾವು ಗಮನಿಸಬೇಕು. 54ನೇ ಶ್ಲೋಕದಲ್ಲಿ ಹೇಳ್ತಾರೆ ಈ ವಿಷಯವನ್ನ. ಸಹಭೋಗಮನನ್ಯ ಲಭ್ಯವಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಅನವೇಕ್ಷ್ಯ ಪರಂ ಸ್ವಭೀಷ್ಟಕರ್ತೆ ಕರ್ತ್ರೇ ಪ್ರತಿದಾತುಂ ಹರಿರೈಧಯತ್ತಮೇವ. ಸಹಭೋಗಮನನ್ಯ ಲಭ್ಯವಸ್ಮೈ, ಬೇರೆ ಇನ್ಯಾರಿಂದಲೂ ಪಡಿಲಿಕ್ಕೆ ಸಾಧ್ಯವೇ ಆಗದಂತಹ ಸಹಭೋಗ ಅನ್ನೋ ಪದವಿಯನ್ನು ಭಗವಂತ ಇವರಿಗೆ ಕೊಟ್ಟಿದ್ದಾನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಎಂಥ ಅದ್ಭುತವಾದ ಪದವಿ ಅಂತ ನಾವು ಅದರ ಬಗ್ಗೆ ಮೊದಲು ತಿಳಿದಿರಬೇಕು. ಇಲ್ಲಿ ಬರೀ ಸಹಭೋಗ ಅಂತ ಇಷ್ಟು ತಂದಿದ್ದಾರೆ. ಏನ್ ಸಹಭೋಗ ಅಂತಂದ್ರೆ ಯಾವ ಅರ್ಥದಲ್ಲಿ ಈ ಸಹಭೋಗ ಪದವಿಯನ್ನು ವಿವರಣೆ ಕೊಡ್ತಾರೆ? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸಹಭೋಗ ಪದವಿಯ ವಿಸ್ತಾರವಾದ ವ್ಯಾಖ್ಯಾನ ಇದೆ. ನಿಜವಾಗ್ಲೂ ಭಗವಂತ ಬ್ರಹ್ಮ ಪದವಿಯನ್ನು ಕೊಡ್ತಾನಂತೆ ಹನುಮಂತ ದೇವರಿಗೆ. ಅದಕ್ಕೆ ಇನ್ನೊಂದು ಹೆಸರು ಸಹಭೋಗ ಅಂತ ಕರೆದಿದ್ದಾರೆ. ಬಹಳ ಜನರು ಸಹಭೋಗ ಅಂದ್ರೆ ಒಂದು ಬೇರೆ ಅಂತ ತಿಳ್ಕೊಂಡಿದ್ದೇವೆ. ಸಹಭೋಗ ಶಬ್ದದ ಅರ್ಥವೇ ಬ್ರಹ್ಮ ಪದವಿ ಅಂತ ತಿಳಿಸ್ತಾರೆ. ಹಾಗಾಗಿ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಿದ್ರ ಪ್ರಭಾವದಿಂದ ಬ್ರಹ್ಮ ಪದವಿಯನ್ನ ಅಭಿವೃದ್ಧಿ ಮಾಡಿದ ಭಗವಂತ ಅಂತ ತಿಳ್ಕೊಳ್ಬೇಕು. ಇದು ಒಂದು ಅಂಶ. ಆಮೇಲೆ ನಮಸ್ಕಾರ ಮಾಡಿದ್ರು, ಅಲ್ಲಿಂದ ವಾಪಸ್ ಮತ್ತೆ ಕೆಳಗಿಳಿದು ಬಂತು. ಆಮೇಲೆ 10ನೇ ಸರ್ಗ ಪ್ರಾರಂಭ ಆಗ್ತದೆ ಮಧ್ವ ವಿಜಯದಲ್ಲಿ. 10ನೇ ಸರ್ಗದಲ್ಲಿ ಚಮತ್ಕಾರ ಇರುವ ಕಥೆಗಳು ಬಹಳ. ಯಾವ ರಾಜ ಅಂತ ಸ್ಪಷ್ಟ ಉಲ್ಲೇಖ ಇಲ್ಲ, ಆದ್ರೆ ಭಗವತ್ಪಾದರು ಉತ್ತರ ಬದರಿಕಾಶ್ರಮಕ್ಕೆ ಯಾತ್ರೆಗೆ ಹೊರಟಾಗ ನಾನಾ ಚರಿತ್ರೆಗಳು ನಡೆದಿದ್ದಾರೆ. ಸಜ್ಜನರ ಪ್ರೀತಿಗಾಗಿ ಅವುಗಳನ್ನು ವರ್ಣನೆ ಮಾಡ್ತೇನೆ ಅಂತ ಪ್ರಾರಂಭ ಮಾಡ್ತಾರೆ. ಒಂದು ಕಡೆಯಲ್ಲಿ ರಸ್ತೆ ಅಗಲೀಕರಣ ನಡೆದಿತ್ತಂತ. ಈ ಹಾಕಿರ್ತಾರೆ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದೆ ಅಂತ. ರಾಜ ಅದನ್ನು ಮಾಡಿಸ್ತಾ ಇದ್ದ. ಇವರು ಪ್ರಯಾಣ ಮಾಡ್ತಾ ಅದೇ ದಾರಿಗೆ ಹೋಗೋ ಸಂದರ್ಭ ಬಂತು. ಆವಾಗ ಆ ರಾಜ ತಡೆ ಒಡ್ಡಿದ. ಯಾರೇ ಈ ಊರಿನಿಂದ ಊರಿಗೆ ಹೋಗುವಾಗ ಈ ರಸ್ತೆ ಮೇಲೆ ಪ್ರಯಾಣ ಮಾಡ್ತಾರೆ ಅಂತಾದ್ರೆ ಅವರು ಸ್ವಲ್ಪ ರಸ್ತೆಯನ್ನ ಅಗದು ಹೋಗ್ಬೇಕು ಅಂತ ಅವನು. ಇದು ಬೆಸ್ಟ್ ನೋಡ್ರಿ. ಯಾರು ರಸ್ತೆ ಉಪಯೋಗಿಸ್ತಾರೆ ಅವರೇ ಅವರವ್ರ ರಸ್ತೆಯನ್ನ ಅಗದು ಹೋಗ್ಬೇಕು. ಅವ್ರಿಗೆ ಟೋಲ್ ಗೇಟ್ ಬೇಕೇ ಆಗಿಲ್ಲ.
ಸುಂಕ ಪ್ರತ್ಯೇಕ ವಸೂಲಿ ಮಾಡೋದೇ ಬೇಕಿಲ್ಲ. ಅವನ ಆ ಥರ ಯೋಚನೆ ಮಾಡಿದ. ಪ್ರತ್ಯೇಕ ಕೆಲಸಗಾರರನ್ನಿಟ್ಟು ಅವ್ರಿಗೆ ಮತ್ತೆ ಸಂಬಳ ಗಿಂಬಳ ಕೊಟ್ಟು ರಸ್ತೆಯನ್ನ ಸರಿಪಡಿಸ್ಬೇಕು. ಯಾಕೆ ಸುಮ್ಮನೆ ಇರಲಿ, ಯಾರು ಓಡಾಡ್ತಾರೆ ಅವ್ರು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಬೇಕು. ಸ್ವಸಹಾಯ ವ್ಯವಸ್ಥೆ, ಸ್ವಯಂ ಸೇವಕರಾಗ್ಬಿಡು. ಭಗವತ್ಪಾದರು ಆ ರಸ್ತೆ ಮೇಲೆ ಓಡಾಡ್ಬೇಕು ಹೊರಟಿದ್ದಾರೆ, ಸಂಚಾರ ಮಾಡ್ತಾ ಅವರನ್ನ ನೋಡ್ದ. ಯಾರೇ ಹೋದ್ರು ಇಲ್ಲೇ ಹೋಗ್ಬೇಕು ಅಂತಾದಾಗ ಇಲ್ಲಿ ಸ್ವಲ್ಪ ಆಗದೆ ಹೋಗ್ಬೇಕು, ನೀವು ಆಗಿರಿ ಅಂತಂದ. ಭಗವತ್ಪಾದರಂತಾರೆ, ನಮಗೆ ಅಗಿಯೋ ಅಭ್ಯಾಸ ಇಲ್ಲ, ನೀನೊಂದ್ಸಲಿ ಅಗದು ತೋರಿಸು, ಆಮೇಲೆ ನಾವು ಬೇಕಂದ್ರೆ ಮಾಡ್ತೇವೆ ಅಂತ. ಅವನ್ ಯಾರಿಗಾದ್ರೂ ಸೇವಕರಿಗಾದ್ರೂ ಹೇಳಬೇಕ ಬೇಡ? ಅವನ್ ಎಂತ ಬುದ್ಧಿವಂತ ಅಂದ್ರೆ ಭಗವತ್ಪಾದರ ಅತಿಶಯಿತವಾದ ಶಕ್ತಿ ಅವರ ಮಾತಿನಲ್ಲಿ. ಹೇಳಿದ್ರೆ ತಡ ಮಾಡದೇನೆ ಸೀದಾ ತಾನೇ ತಗೊಂಡು ಹಿಡಿದಂತ ಆಯುಧವನ್ನ. ನಿಮಗ್ ತೋರಿಸ್ಬೇಕಂದ್ರೆ ನಾನು ಅದಕ್ಕೆಲ್ಲ ಸಿದ್ಧಿದ್ದೇನೆ ಅಂದ. ತೋರಿಸಪ್ಪ ಹಾಗಾದ್ರೆ ಅಂದ. ನೇರ ಹೋಗಿ ಅದೇನು ಹಾರಿನೋ ಗುದ್ಲಿನೋ ಇತ್ತೋ ಹಿಡದೇ ಬಿಟ್ಟ. ಎಲ್ರೂ ನೋಡ್ತಿದ್ದಾರೆ, ರಾಜನ ಭೃತ್ಯರೆಲ್ಲ, ರಾಜ ಯಾಕೆ ಹಿಂಗ್ ಮಾಡ್ತಿದ್ದಾನೆ ಅಂತ. ಹಿಡ್ದ ಅಗಿಲಿಕ್ಕೆ ಶುರು ಮಾಡೇ ಬಿಟ್ಟ. ಅದು ಇಂತಿಷ್ಟು ಅಂತ ಬಾರ್ಡರ್ ಹಾಕೊಂಡಿದ್ರು ಅವರು, ಇಲ್ಲಿ ತನಕ ಅಗಿಬೇಕಿದನ್ನ ಅಂತ. ಒಬ್ಬೊಬ್ಬರ ಕೈಯಲ್ಲಿ ಇಲ್ಲಿ ತನಕ ಅಗಿಬೇಕು ಅಂತ ಇದ್ದದ್ರದ್ದು ಬಾರ್ಡರ್ ದಾಟಿ ಆಗದು ಬಿಟ್ಟ. ಅಗಿತಾನೆ ಇದ್ದ. ಭಗವತ್ಪಾದರು ನಡೀರಿ ಮುಂದೆ ಅವನ್ನೆಲ್ಲ ಕೆಲಸ ಮಾಡ್ಕೊತಾನ ಅಂತ. ಕ್ವಚಿದೀಶ್ವರ ದೇವಮೇಶ ಭೂಪಂ ಖನನಂ ಪ್ರಾಂತ ಜನ, ಅದನ್ನು ಹೇಳ್ತಾರೆ. ತೌಳವ ಪ್ರಾಂತದಲ್ಲಿ ನಡೆದ ಕಥೆ ಇದು ಅಂತ ಊಹೆ ಮಾಡ್ತಾರೆ. ಒಂದು ಶಿಲಾಶಾಸನದಿಂದ ನಮಗೆ ಸಿಗುವಂತಹ ಅಭಿಪ್ರಾಯ. ಇನ್ನು ಕೆಲವರು ಅಲ್ಲೇ ಹೇಳಿದ್ದಾರೆ, ಮಹಾರಾಷ್ಟ್ರೀಯ ಕಶ್ಚನ ರಾಜ, ಯಾರೋ ಒಬ್ಬ ಮಹಾರಾಷ್ಟ್ರದ ಕಡೆಯ ರಾಜ ಅಂತ ಕೆಲವರು ತಿಳಿಸ್ತಾರೆ. ಅಂತೂ ರಾಜ ಇವರು ಪ್ರೇರಣೆ ಮಾಡಿದಂತೆ ಅವನು ಅಗಿಯೋದನ್ನು ಮಾತ್ರ ನಿಲ್ಲಿಸಲಿಲ್ಲ, ಅಗಿತಾನೆ ಇದ್ದ. ಇಡೀ ಎಷ್ಟು ರಸ್ತೆ ಅಗಲೀಕರಣ ಆಗ್ಬೇಕಿತ್ತೋ ಒಬ್ಬನೇ ಅಗದು ಮುಗಿಸಿದ ಅಂತೆ ಕೊನೆಗೆ. ಎಂಥ ನೋಡ್ರಿ, ಎಂಥ ಪರಿಸ್ಥಿತಿ. ಈ ಕಥೆ ಹೇಳಿ ನಾರಾಯಣ ಪಂಡಿತರು ಅಂತಾರೆ, ಎಲ್ಲಾ ಜೀವರಾಶಿಗಳನ್ನು ಒಳಗಿದ್ದು ಕೆಲಸ ಮಾಡೋದ್ರಲ್ಲಿ ಪ್ರೇರಣೆ ಮಾಡೋದೇ ಪ್ರಾಣ. ಅಂಥ ಮುಖ್ಯ ಪ್ರಾಣ ಭೂಮಿಯಲ್ಲಿ ಮಧ್ವರಾಗಿ ಬಂದಾಗ ಅವ್ರ ಕಡೆನೇ ಕೆಲಸ ಮಾಡಿಸ್ತೀನಿ ಅಂತ ಹೋದ್ನಲ್ಲ ಇವ, ಏನ್ ಹೇಳಬೇಕು ಇವನಿಗೆ? ಅದಕ್ಕೆ ಅವ್ರ ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ವಿರರಾಮನೋ. 5ನೇ ಶ್ಲೋಕ 10ನೇ ಸರ್ಗ. ಮಹೀಯೋ ಮತಿ ಮಾಹಾತ್ಮ್ಯಾದ್ವೈವಶ್ಯೇನ ಖನನ್ ಖಲಃ. ಹಾಗಾಗಿ ಭಗವತ್ಪಾದರ ಮಹಿಮೆ ಅಂದ್ರೆ ಅದು ಸಾಧಾರಣ ಅಲ್ಲ. ನಾವು ನೀವು ನಮ್ಮ ಬುದ್ಧಿಗೆ ಎಷ್ಟು ನಿಲುಕ್ತದೆ ಅಷ್ಟೇ ತೋಳ್ಬೋದೇ ಹೊರತು ಎಲ್ಲ ಅವರ ಬಗ್ಗೆ ತಿಳ್ಕೊಳ್ತೇನೆ ಅಂದ್ರೆ ಸಾಧ್ಯ ಇಲ್ಲ ಅಂತಂತಾರೆ. ಹೀಗೆ ಮತ್ತೊಂದು ಘಟನೆಯನ್ನು ಹೇಳ್ತಾರೆ. ಕಾಶಿ ಕ್ಷೇತ್ರ, ಅಲ್ಲಿ ಒಂದು ಪಂಚಗಂಗಾ ಘಾಟ್ ಅಂತಿದೆ, ಇವತ್ತಿಗೂ ಕೇಳಿರ್ಬೇಕು ನೀವು. ಆ ಪಂಚಗಂಗಾ ಘಾಟ್ನಿಂದ ಭಗವತ್ಪಾದರು ಗಂಗೆ ದಾಟಬೇಕು ಅಂತ ಹೊರಟಿದ್ರಂತೆ. ಆ ದಡದಲ್ಲಿ ಆಗಲೇನೆ ಕೆಲವರು ದಾಳಿ ಮಾಡ್ತಾ ಇದ್ರು ಭಾರತದ ಮೇಲೆ. ವಿಚಿತ್ರ ರಾಜರುಗಳು, ತುರಸ್ಕ ರಾಜರು, ಅವರ ಭೃತ್ಯರು ಆ ಕಡೆ ನಿಂತಿದ್ರು, ಈ ಕಡೆಯಿಂದ ಯಾರೂ ಹೋಗೋ ಹಾಗಿಲ್ಲ ಅಂತ ಮಾಡಿದ್ರು. ಭಗವತ್ಪಾದರಂತಾರೆ, ನಾವಲ್ಲಿ ಹೋಗಲೇಬೇಕು ಇವಾಗ ಅಂತ. ಯಾಕೆ ಹೋಗ್ಬೇಕು? ದೋಣಿ ಇಲ್ಲ, ದೋಣಿ ಇದೆ ಓಡಿಸೋರಿಲ್ಲ, ದೋಣಿ ನಡೆಸೋರಿಲ್ಲ. ನಡೆಸೋರಿದ್ದಾರೆ ಅಂತಂದ್ರೆ ಅವ್ರು ಬಂದು ನಾವು ನಡೆಸಲ್ಲ ಅಂತಿದ್ದಾರೆ, ಯಾಕಂದ್ರೆ ಆ ಕಡೆಯಿಂದ ದಾಳಿ ಆಗ್ತಾರೆ. ಭಗವತ್ಪಾದರು ಯಾವ ಆತಂಕವೂ ಪಡೋದು ಬೇಕಾಗಿಲ್ಲ, ಗಂಗೆ ಹೇಗೆ ದಾಟಬೇಕು ನನಗೆ ಗೊತ್ತು ಅಂತಂದ್ರಂತೆ. ಒಬ್ಬ ಶಿಷ್ಯನ ಕೈಯಲ್ಲಿ ತಾವು ಹೊದದಂತ ಹೊದಿಕೆಯ ತುದಿ ಕೊಟ್ರಂತೆ, ನೀನ್ ಇದನ್ನು ಹಿಡ್ಕೊಟ್ರಂತೆ. ಆ ಶಿಷ್ಯ ಆ ತುದಿ ಹಿಡ್ದ. ಆ ಶಿಷ್ಯನನ್ನ ಮತ್ತೊಬ್ಬ ಶಿಷ್ಯ, ಆ ಶಿಷ್ಯನನ್ನ ಮತ್ತೊಬ್ಬ ಶಿಷ್ಯ, ಎಲ್ಲಾ ಶಿಷ್ಯರು ಒಂದರ್ಥದಲ್ಲಿ ಸರಮಾಲೆ ಆದಾಗ ಆಯ್ತಂತೆ. ಭಗವತ್ಪಾದರನ್ನ ಒಬ್ಬ ಶಿಷ್ಯ ಹಿಡಿದಿದ್ದಾನಷ್ಟೇ. ಗಂಗೆ ಮೇಲೆ ನಿಂತರು, ನೆಲದ ಮೇಲೆ ನಡೆದ ಹಾಗೆ ನಡಿಲಿಕ್ಕೆ ಶುರು ಮಾಡಿದ್ರು.
ಇಮಾನ್ ಸ್ವಸ್ವಪೂರ್ವಾಶ್ರಯಾನಾತ್ಮವಾಕ್ಯಾತ್. 9ನೇ ಶ್ಲೋಕ 10ನೇ ಸರ್ಗ. ಸಲೀಲಂ ದಯಾಲು ಸಮೂಲಾಶ್ರಯಾತ್ಮ ನಿಷೇದ್ರನ್ ಅನಾದೃತ್ಯ ಚಾನನ್ಯಲಂಘ್ಯಾನ್ ತದಾತ್ಯಾಯಯತ್ತಾಂ ನದೀಂ ಸಂಸ್ಕೃತಿಂ ವಾ. ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ನದೀಂ ಸಂಸ್ಕೃತಿಂ ವಾ ಅಂತಾರೆ ನಾರಾಯಣ ಪಂಡಿತರು. ಶಿಷ್ಯರಿಗೆ ಗಂಗೆಯ ಪ್ರವಾಹ ದಾಟಿಸಿದ ಭಗವತ್ಪಾದರ ಮಹಿಮೆಯನ್ನು ಹೇಳಿ ಇದೇನು ಬಹಳ ಆಶ್ಚರ್ಯ ಅಂತ ಭಾವಿಸೋದು ಬೇಡ. ಇವರನ್ನ ಯಾರು ಆಶ್ರಯಿಸ್ತಾರೆ ಅವರಿಗೆ ಸಂಸಾರವೇ ದಾಟ್ಲಿಕ್ಕಾಗ್ತದೆ ಅಂದ್ಮೇಲೆ ಗಂಗೆ ದಾಟೋದು ಎಷ್ಟು ಅಂತ ವರ್ಣನೆ ಮಾಡ್ತಾರೆ. ಇದು ನಾವು ಅರ್ಥೈಸ್ಕೊಳ್ಬೇಕು. ಹಾಗಾಗಿ ಭಗವತ್ಪಾದರನ್ನ ನಾವಿವತ್ತು ಆಶ್ರಯಿಸಿದರೆ ನಮ್ಮ ಸಂಸಾರದ ಗಂಗಾ ಪ್ರವಾಹ ದಾಟಿ ಹೋಗ್ತದೆ. ಅನಾಯಾಸೇನ ನಾವು ದಾಟಬಹುದು ಅಂತಾರೆ. ಸರಿ, ದಡ ದಾಟ್ತಾ ಇದ್ದಾರೆ, ಇನ್ನು ದಡ ಸೇರ್ಬೇಕಲ್ಲ. ಆ ದಡ ಸೇರುವಾಗ ಮತ್ತೊಂದು ಘಟನೆ ನಡೀತು. ಏನ್ ಘಟನೆ ಅಂದ್ರೆ, ಆ ಕಡೆ ಇದ್ದಂತಹ ಯಾರು ತುರಸ್ಕ ರಾಜನ ಭೃತ್ಯರಿದ್ರು ಅವ್ರ ಕೈಯಲ್ಲಿ ಆಯುಧ ಹಿಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿಂದ ಬರ್ತಿರುವಂತವ್ರು ಯಾರು ಕೂಡ ನಮಗೆ ಮಿತ್ರರಲ್ಲ, ಶತ್ರುಗಳು ಅಂತ ಅವ್ರ ಭಾವ. ಅದಕ್ಕೆ ಅಲ್ಲಿಂದ ಕೂಗ್ಲಿಕ್ಕೆ ಬೇರೆ ಶುರು ಮಾಡಿದ್ರಂತೆ ಕೆಲವರು. ಯಾರೋ ಶತ್ರುಗಳ ಕಡೆಯಿಂದ ಬರ್ತಿದ್ದಾರೆ, ಅವರನ್ನ ಹೊಡಿರಿ, ಅವರನ್ನ ತಡಿರಿ, ಅವರನ್ನ ಬಡಿರಿ ಅಂತ ಶುರು ಮಾಡಿಬಿಟ್ಟು. ಹಿಂಗಾದ್ರೆ ಏನ್ ಮಾಡ್ಬೇಕು? ಆವಾಗ ಅವ್ರು ನೀರಿಗೆ ಧುಮುಕ್ಲಿಕ್ಕೆ ಶುರು ಮಾಡಿದ್ರು. ನೀರಿಗೆ ಹಾರಿದ್ರು, ಧುಮುಕಿದ್ರು, ಹೊಡಿಬೇಕು ಕಡಿಬೇಕು ಅಂತ ಶುರು ಆಯ್ತು. ಅದಕ್ಕೆ ಭಗವತ್ಪಾದರು ಆ ಎಲ್ಲ ತುರಸ್ಕ ಭೃತ್ಯರನ್ನು ನೋಡಿ ಒಂದು ಮಾತಾಡಿದ್ರಂತ. ನಾವು ಬರ್ತಿದ್ದದ್ದೇ ನಿಮ್ ರಾಜನ್ ನೋಡ್ಲಿಕ್ಕೆ, ನೀವ್ಯಾಕೆ ನೀರಿಗೆ ಹಾಕ್ತೀರಿ ಅಂತಂದ್ರೆ. ಎಂಥ ಚಮತ್ಕಾರ! ನಾವು ಬರ್ತಿರೋದೇ ನಿಮ್ ರಾಜನ್ ನೋಡ್ಲಿಕ್ಕೆ, ನೀವ್ಯಾಕೆ ನೀರಿಗೆ ಬೀಳ್ತಿದ್ದೀರಿ? ನಮ್ಮಿಂದ ನಿಮಗೇನ್ ಭಯ? ನಾವು ಅಲ್ಪಸಂಖ್ಯಾತರು, ನೀವು ಬಹುಸಂಖ್ಯಾತರು ಅಂತ ಅವಾಗಿಂದ ಬಂದಿದೆ. ಅಲ್ಪಸಂಖ್ಯಾತರು ಅಂದ್ರೆ ಅವರ ಭೃತ್ಯರ ಸಂಖ್ಯೆ ಬಹಳ ಜಾಸ್ತಿ ಇತ್ತಲ್ಲಿ, ಇವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ರು. ಅದಕ್ಕೆ ಭಗವತ್ಪಾದರ ಅನ್ನುವ ಮಾತು ನೋಡ್ಬೇಕು. ನಾವು ಯಾರನ್ನೂ ಕೂಡ ಎದುರುಗಟ್ಟುಕೊಳ್ಳೋದು, ದ್ವೇಷ ಮಾಡೋದು ಅಂಥವು ಮಾಡಲ್ಲ. ನೀವು ನೀರಿಗೆ ಹಾರಬೇಡ್ರಿ 11ನೇ ಶ್ಲೋಕದಲ್ಲಿ ಹೇಳ್ತಾರೆ. ನ ಜಡಾ ಜಲೇ ಪತತ ಸಾಹಸಾದಹೋ ನ ಭಯಂ ಹಿವೋ ಬಹುತಯಾ ಬಹೋರ್ಜನಾತ್ ಭವತಾಂ ಪತಿಂ ಕ್ಷಿತಿಪತಿಂ ದಿದೃಕ್ಷವಃ ಪ್ರತಿಯಾಮಕೇನ ಕಲಹಂ ಚಿಕೀರ್ಷಥ. ನ ಜಡಾಹ ಜಲೇ ಪತತ. ದಡ್ರೆ ಯಾಕೆ ನೀರಿಗೆ ಬೀಳ್ತೀರಿ? ಬೀಳ್ಬೇಡ್ರಿ ಅಂತಂದ್ರ. ಯಾಕೆ? ನ ಭಯಂ ಹಿವೋ ಬಹುತಯಾ ಬಹೋರ್ಜನಾತ್. ನಿಮಗೆ ಯಾವ ಭಯ ನಮ್ಮಿಂದ ಅವಕಾಶವೇ ಇಲ್ಲ, ಆಗ್ಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆ? ಬಹುತಯ, ನೀವು ಬಹುಸಂಖ್ಯೆಯಲ್ಲಿ ಇದ್ದೀರಿ, ನಾವು ಅಬಹುತಯ, ನಾವು ಕಡಿಮೆ ಸಂಖ್ಯೆಯಲ್ಲಿದ್ದೇವೆ ಅಂತ. ಜನಗಣತಿ ಮಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ರು ಪಾಪ ಬಹಳ ಜನ ಇತ್ತೀಚೆಗೆ. ನೋಡಿದ್ರೆ ಅವ್ರದೇ ಸಂಖ್ಯೆ ಬಹಳ ಇದೆ, ಹಾಗಾಗಿ ಹೆದರೋ ಪ್ರಶ್ನೆನೇ ಇಲ್ಲ. ಯಾಕೆ ಹೆದರ್ತೀರಿ ಅಂತ ಕೂಗ್ತಿದ್ದಾರೆ. ಅದಕ್ಕೆ ಅವರು ಇವ್ರು ಮಾತನಾಡುವ ಪರಿ ನೋಡೇನೆ ಸುಮ್ಮನಾಗಿ ಬಿಟ್ರಂತ. ಏನ್ ವಿಚಿತ್ರ, ಇವ್ರು ಯಾರು? ಇವ್ರು ನಮ್ ರಾಜನ್ನೇ ನೋಡ್ಲಿಕ್ಕೆ ಬರ್ತೀನಿ ಅಂತಿದಾರಲ್ಲ, ಮತ್ತೆ ಯಾಕೆ ಸುಮ್ಮನಾಗಿ ಬಿಟ್ರ. ಅವ್ರ ಮಧ್ಯದಲ್ಲೇ ನಡ್ಕೊಂಡು ಬಂದ್ರು ಭಗವತ್ಪಾದರು. ನಡ್ಕೊಂಡು ಬರುವಾಗ ಹೇಗಿದ್ರು ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಸಿಂಹ ಬಂದಾಗ ಬಂದ್ರಂತ. ಸಿಂಹ ಬಂದಾಗ ಅಪ್ರಕಂಪ್ಯ ವಪುಷಂ ಸುರಾಸುರೈಹಿ ಸಿಂಹ ಸಂಹನನ ಮೇನ ಉನ್ನತಂ. ಸಿಂಹ ಸಂಹನನ ಮೇನಂ, ಸಿಂಹದಂತೆ ಬರ್ತಿದ್ದಾರೆ. ನಿರ್ವಿಕಾರ ಚರಿತೋಪಿ ಪರೀತಃ. ಒಂದು ಸ್ವಲ್ಪ ವಿಕಾರ ಇಲ್ಲ, ಆತಂಕ ಇಲ್ಲ. ಅಷ್ಟು ಸಾವಿರಾರು ಕ್ರೂರರ ಮಧ್ಯದೊಳಗೆ ಒಬ್ಬಂಟಿಗರಾಗಿ ಬರ್ತಿದ್ದಾರೆ. ಸಿಂಹರಾಜ ಬಂದಾಗ ಆ ರಾಜ ಮೇಲ್ಗಡೆ ನಿಂತಿದ್ದ ದಡದ ಹತ್ರ ಒಂದು ಅರಮನೆ, ಮೇಲ್ ನಿಂತವನು ಕೆಳಗಿಳಿದು ಬಂದಂತು. ಯಾರಪ್ಪ ಇವರು, ನನ್ ನೋಡ್ಲಿಕ್ಕೆ ಬೇರೆ ಬರ್ತೀನಿ ಅಂತಂದಿದ್ದಾರೆ, ಮಾತಾಡಿಸಿ ಬಂದು ಬಿಡೋಣ ಅಂತ ಕೆಳಗಿಳಿದು ಬಂದ. ಇವರ ಗಾಂಭೀರ್ಯ,
ಇವರ ಧೈರ್ಯ, ಇವರು ಬರ್ತಾ ಇದ್ದ ನಡಿಗೆ, ಸಮಯೋಚಿತವಾದ ಮಾತು, ಇದನ್ನೆಲ್ಲ ನೋಡಿದಾಗ ಅವನು ಇವರಿಗೆ ಪೂರ್ಣ ಮೋಹಿತನಾದಂತ. ಕೇಳ್ದ, ಎಲ್ಲಿಗೆ ಹೊರಟಿರಿ, ಯಾರು ನೀವು, ಏನ್ ನಿಮಗೆ ಕೆಲಸ ಇಲ್ಲಿ ಅಂತಂದು ಕೇಳ್ದ. ಭಗವತ್ಪಾದರು ಆ ಮಾತನ್ನೆಲ್ಲ ಅವ್ನು ಮಾಡೋ ಪ್ರಶ್ನೆಯನ್ನ ಕೇಳ್ಕೊಂಡು ಒಂದು ಮಾತಂದ್ರಂತೆ, ನೋಡು ನಾವ್ ಯಾರು ಅಂತಿದ್ದೀಯಾ, ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಹೊರಟಿದ್ದೇವೆ ಅಂತ ಕೇಳ್ತಿದ್ದೀಯಾ, ಇಷ್ಟೇ ಉತ್ತರ ಕೊಟ್ರಂತೆ. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತಃ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾಮಸ್ತಾವತ್ತೂರ್ಣಮಾಶಾಮುದೀಚೀಂ ಇತ್ಯಾದ್ಯಂ ತದ್ಭಾಷಯಾ ಚಿತ್ರವಾಕ್ಯಂ. ಎಲ್ಲರೂ ಸ್ಮರಣೆ ಮಾಡ್ಬೇಕು ಈ ಕಥೆಯನ್ನು. ನೋಡು, ಲೋಕವನ್ನು ಬೆಳಗಿಸೋ ದೇವತೆ ಒಪ್ಪದಿದ್ದಾನೆ ಅಂದ್ರೆ ಅವನನ್ನು ತೋರಿಸಿದ್ರು, ಸೂರ್ಯನನ್ನ. ಅವನು ಎಲ್ಲಿ ಯಾರನ್ನು ಹೇಗೆ ಹೋಗುವಂತ ಪ್ರೇರಣೆ ಮಾಡ್ತಾನೆ ಹಾಗೆ ಹೋಗ್ಬೇಕು. ನಮಗೆ ಈಗ ಉತ್ತರ ಯಾತ್ರೆ ಮಾಡ್ಲಿಕ್ಕೆ ಪ್ರೇರಣೆ ಮಾಡಿದಾನೆ, ಉತ್ತರ ದಿಕ್ಕಿನ ಕಡೆಗೆ ನಾವು ಹೊರಟಿದ್ದೇವೆ. ಇದಕ್ಕಿಂತ ಬೇರೆ ನಮ್ದೇನು ಕಾಯಕ ಇಲ್ಲ. ಅವನ ಪ್ರೇರಣೆ ಹೇಗೋ ಹಾಗೆ ನಾವು ನಡ್ಕೊಳ್ಳೋದು. ಸೂರ್ಯನ್ ತೋರಿಸಿ ಸೂರ್ಯನೇ ಲೋಕವನ್ನು ಬೆಳಗಿಸುವವ ಅಂತ ಹೇಳಿ ಅವನ ಪ್ರೇರಣೆಗೆ ನಾವು ಒಳಪಟ್ಟಿರ್ತೇವೆ, ಅವನ ಅನುಗ್ರಹದಿಂದ ನಡೀತೇವೆ, ಉತ್ತರ ದಿಕ್ಕಿಗೆ ಹೊರಟಿದ್ದೇವೆ ಅಂತ ಯಾವಾಗ ಅವರು ಮಾತಾಡಿದ್ರು, ಅದು ಕೂಡ ತುರಸ್ಕ ಭಾಷೆಯಲ್ಲಿ ಮಾತನಾಡಿದ್ರು ಅಂತ ಹೇಳ್ತಾರೆ ನಾರಾಯಣ ಪಂಡಿತರು. ಅಂದ್ರೆ ಮಧ್ವಾಚಾರ್ಯರಿಗೆ ತುರಸ್ಕ ಭಾಷೆ ಬರ್ತಿತ್ತು ಅಂತ ಗೊತ್ತಾಯ್ತೋ ಈಗ. ವ್ಯವಹಾರ ಯಾವ ಭಾಷೆಯಲ್ಲಿ ನಡೆಸಿದ್ರು ಅಂತ ಇದರಿಂದ ತಿಳಿತದೋ ಇಲ್ಲೋ. ಇದು ನಮಗ್ ಕೊಟ್ಟ ಸಂದೇಶ ಅಂತಾರೆ ನಾರಾಯಣ ಪಂಡಿತರು. ಕಲಿಯುಗ ಬಹಳ ಜರ್ಜರಿತವಾಗಿರ್ತದೆ ಧರ್ಮ. ಇಲ್ಲಿ ಎಲ್ಲ ನಾನು ಹಾಗೇ ಮಾಡ್ತೀನಿ ಅಂದ್ರೆ ತಲೆ ಕಡ್ದು ಹಾಕ್ತಾರೆ ಅಷ್ಟೆ. ಈ ಯುಗಕ್ಕೆ ಅನುಗುಣವಾಗಿ ನಾವು ಒಂದಿಷ್ಟು ವ್ಯವಹಾರವನ್ನ ಚೆನ್ನಾಗಿ ಕಲ್ತಿರ್ಬೇಕು. ಅಂದು ಮಧ್ವಾಚಾರ್ಯರು ಅದನ್ನು ತೋರಿಸಿದ್ರು ಅಂತಾರೆ ನಾರಾಯಣ ಪಂಡಿತರು. ಅದೇ ಅವನ ಭಾಷೆಯ ಮಾತುಗಳನ್ನು ಕೇಳಿದಾಗ ಮತ್ತಷ್ಟು ಅವನಿಗೆ ಖುಷಿ ಆಯ್ತತಿ. ನಮ್ಮ ಭಾಷೆಯಲ್ಲೇ ಮಾತಾಡ್ತಾರಲ್ಲ ಇವರು. ಆ ತುರಸ್ಕ ಭಾಷೆಯ ಮಾತುಗಳನ್ನ ಆಡ್ತಾರೆ ಸುಲಲಿತವಾಗಿ ಅಂದಾಗ ಅವನಿಗೆ ಖುಷಿ ಆಯ್ತು. ಮೇಲಾಗಿ ಅವನು ಏನು ಧಾರ್ಷ್ಟ್ಯ ಇತ್ತು, ಇವರನ್ನ ಕಡಿಬೇಕು ಬಡಿಬೇಕು, ಅದು ಹೋಗ್ಬಿಡ್ತು. ಅವನಿಗೆ ಇವ್ರ ಬಗ್ಗೆ ಒಂದು ಗೌರವ ಮೂಡ್ತು. ನಿಮಗೊಂದು ಅರ್ಧ ರಾಜ್ಯ ಕೊಡೋಣ ಅಂತ ಮಾಡೇನಿ ಅಂತ ಕೊನೆಗೆ ಬಂದ. ಬಡಿಲಿಕ್ ಬಂದವ ರಾಜ್ಯ ಕೊಡ್ತೇನೆ ಅಂತ ಬಂದ. ಭಗವತ್ಪಾದರು ನೀನೂ ಬೇಡ, ನಿನ್ ರಾಜ್ಯನೂ ಬೇಡ, ನಮ್ ಯಾತ್ರೆಗೆ ಎಷ್ಟು ಬಿಟ್ಟು ಬಿಡು ಸಾಕು, ಮುಂದೆ ಹೋಗ್ತೇವೆ. ಇದು ಇವತ್ತಿನ ಸಜ್ಜನರು ಕಲಿಯುಗದೊಳಗಿರುವಾಗ ಎಲ್ಲರೊಟ್ಟಿಗೆನೆ ಯುದ್ಧನೇ ಮಾಡಿ ಗೆಲ್ತೇನೆ ಅಂತ ಹೋಗ್ಬಾರ್ದು, ನೀತಿಯಿಂದ ಗೆಲ್ಲುವಂತಾಗ್ಲಿ ಅನ್ನೋ ಸಂದೇಶವನ್ನ ಭಗವತ್ಪಾದರ ಚರಿತ್ರೆಯಿಂದ ತೋರಿಸ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಬಾರಿ ಬದ್ರಿ ಯಾತ್ರೆ ಮಾಡ್ತಾ ಇರುವಾಗ ಮತ್ತೊಂದು ಘಟನೆ ಹೇಳ್ತಾರೆ. ಕೆಲವು ಕಳ್ಳರು ಬಂದ್ರಂತೆ. ಆ ಕಳ್ಳರನ್ನ ಭಗವತ್ಪಾದರು ಅವರ ಹತ್ರ ಇದ್ದಂತ ಒಬ್ಬ ಶಿಷ್ಯನನ್ನ ಕಣ್ಣಿನಿಂದ ನೋಡಿದ್ರಂತೆ. ಆ ಶಿಷ್ಯನ ಹೆಸರು ಅನಿರುದ್ಧ ತೀರ್ಥರು ಅಂತ ಹೇಳ್ತಾರೆ. ಅವರ ಪ್ರಭಾವ ಎಷ್ಟು ಅಂದ್ರೆ ಭಗವತ್ಪಾದರ ನೋಟದಿಂದಲೇನೆ ಆ ಶಿಷ್ಯರಲ್ಲಿ ಒಂದು ಏನೋ ವಿಚಿತ್ರವಾದ ಶಕ್ತಿ ಬಂತಂತೆ. ಆ ಶಕ್ತಿ ಕಳ್ಳರು ಹಾರಿ ಹೊಡಿಲಿಕ್ಕೆ ಬಂದ್ರೆ ಕಳ್ಳರ ಕೈಯಲ್ಲಿದ್ದ ಆಯುಧ ತಗೊಂಡು ಅವ್ರನ್ನೇ ಮುಗಿಸ್ಬಿಟ್ರಂತೆ. ಎಂಥ ವಿಚಿತ್ರ ಘಟನೆ. ಅನ್ಯತ್ರ ಚ ಚೋರಾನ್ ಧನ್ಯ ಪ್ರವರೋಸೌ ಪ್ರಾಪ್ತಾನ್ ಶತಸಂಖ್ಯಾನ್. ನೋಡ್ರಿ, ಅದನ್ನು ಹೇಳ್ತಾರೆ. 100 ಸಂಖ್ಯೆಯಲ್ಲಿ ಬಂದ ಶಿಷ್ಯರನ್ನ ಏಕೇನತು ಶಿಷ್ಯೇಣ ಆಕೃಷ್ಟ ಕುಠಾರ, ಒಬ್ಬಂಟಿಗನಾದ ಶಿಷ್ಯ ಕಳ್ಳರ ಕೈಯಲ್ಲಿದ್ದ ಆಯುಧನ್ನೇ ಎಳೆದು ಕಳ್ಳರನ್ನೇ ಹೊಡೆದು ಮುಗಿಸ್ಬಿಟ್ನಂತ. ಇದಲ್ವೇ ಭಗವತ್ಪಾದರ ಅದ್ಭುತವಾದ ಶಕ್ತಿ. ಇಂಥ ಎಷ್ಟೋ ಘಟನೆಗಳನ್ನ ಮಧ್ವ ವಿಜಯದ 10ನೇ ಸರ್ಗ ಉಲ್ಲೇಖ ಮಾಡ್ತಾ ಬರ್ತದೆ. ಭಗವಂತ ನಾರಾಯಣನ ಬಳಿ ಬಂದಾಗ ತಾನೇ ಸ್ವತಃ ತನ್ನ ಕೈಯಾರೇನೆ ಭಗವತ್ಪಾದರಿಗೆ ಶಿಲಾಮಯವಾದ ಪ್ರತಿಮೆಗಳನ್ನು ಕೊಟ್ಟ ಅಂತ ಹೇಳ್ತಾರೆ. ಅದನ್ನು ಇವತ್ತು ವ್ಯಾಸ ಮುಷ್ಟಿ ಅಂತ ಹೆಸರಿನಿಂದ ಗುರುತಿಸ್ತಾರೆ. ಪ್ರಾಪಸ ನಾರಾಯಣತಃ
ಶುದ್ಧ ಶಿಲಾತ್ಮ ಪ್ರತಿಮಾಹ ಯಾಸು ಸ ಪದ್ಮಾ ಸಹಿತಃ ದೋಷ್ಯಹಿತಃ ಸನ್ನಿಹಿತಃ. ತಾನೇ ಸನ್ನಿಧಾನ ಇಟ್ಟಿರುವ ಶಿಲಾರೂಪವಾದ ಪ್ರತಿಮೆಗಳನ್ನ ಭಗವತ್ಪಾದರ ಕೈಗೆ ಕೊಟ್ಟು ಇದನ್ನ ನೀವು ದಿನನಿತ್ಯ ಪೂಜಿಸಿರಿ ಅಂತ ಹೇಳಿದ್ನಂತೆ. ಇದು ಇವತ್ತು ಯತಿ ಪರಂಪರೆಯಲ್ಲಿ ಅಲ್ಲಲ್ಲಿ ಮಠಗಳ ಸಂಸ್ಥಾನ ಪೂಜೆ ನಡೆಯುವಾಗ ಶ್ರೀಗಳೆಲ್ಲ ಅದನ್ನ ತೋರಿಸ್ತಾರೆ. ಇದು ಇದು ಭಗವತ್ಪಾದರು ಕೊಟ್ಟದ್ದು, ಇದು ನಾರಾಯಣ ಕೊಟ್ಟದ್ದು ವ್ಯಾಸಮುಷ್ಟಿ ಅಂತ. ವೇದವ್ಯಾಸರು ಆಗ ಭಗವತ್ಪಾದರಿಗೆ ಒಂದು ಆದೇಶ ಮಾಡ್ತಾರೆ, ನೀನು ಮಹಾಭಾರತಕ್ಕೊಂದು ತಾತ್ಪರ್ಯ ರಚನೆ ಮಾಡು. ಯಾಕಂದ್ರೆ ಮಹಾಭಾರತ ರಚನೆಯಾಗಿ ಸಾವಿರಾರು ವರ್ಷ ಕಳೆದಿತ್ತು, ಅದರ ಬಗ್ಗೆ ಸರಿಯಾದ ನಿರ್ಣಯ ಮಾಡುವ ಗ್ರಂಥ ಸಿಕ್ಕಿರಲಿಲ್ಲ. ಭಗವತ್ಪಾದರಿಗೆ ವ್ಯಾಸನ ಆದೇಶ ಮಾಡಿದ್ರಿಂದ ಮಹಾಭಾರತಕ್ಕೊಂದು ತಾತ್ಪರ್ಯ ನಿರ್ಣಯ ಅಂತ ಬರೆದಿದ್ದಾರೆ. ಇವತ್ತಿಗೂ 5,000 ಶ್ಲೋಕದಷ್ಟು ವಿಸ್ತಾರವಾದಂತಹ ಭಗವತ್ಪಾದರ ಒಂದು ಸ್ವತಂತ್ರ ಗ್ರಂಥ. ಬಹಳ ಅದ್ಭುತವಾದ ಶ್ಲೋಕಗಳಿದ್ದಾರೆ. ನಿರ್ಣಯ ಅಂತೂ ಮಹಾಭಾರತಕ್ಕೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಂಶೋಧನಾತ್ಮಕ ಕೃತಿ. ಇತಿಹಾಸ ಸಂಶೋಧನೆ ಹೇಗೆ ಮಾಡಬೇಕು ಅಂತ ನಮಗೆ ಹೇಳಿಕೊಡುವ ಗ್ರಂಥ ಅಂದ್ರೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಜೀವನದಲ್ಲಿ ಒಂದು ಬಾರಿ ಆದ್ರೂ ಮಹಾಭಾರತ ತಾತ್ಪರ್ಯ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು. ಬಹಳ ಅಪೂರ್ವವಾದ ವಿಷಯಗಳು ಪ್ರಸ್ತಾಪ ಆಗ್ತವೆ. ವ್ಯಾಸರ ಆದೇಶದಂತೆ ಅದನ್ನು ಬರೆದಿದ್ದಾರೆ ಅಂತ ಉಲ್ಲೇಖ ಮಾಡ್ತದೆ 10ನೇ ಸರ್ಗ. ಇನ್ನಿತರ ತೀರ್ಥಕ್ಷೇತ್ರಗಳ ಪ್ರಯಾಣ ಮಾಡ್ತಾ ಬಂದಿದ್ದಾರೆ. ಹಸ್ತಿನಾವತಿಯಲ್ಲಿ ಒಂದು ಚಾತುರ್ಮಾಸ್ಯ ವ್ರತ ಕೈಗೊಂಡ್ರು ಅಂತ ತಿಳಿಸ್ತದೆ. ಅಲ್ಲಿ ಸ್ವತಃ ಗಂಗೆ ಮೂರ್ತಿಮತ್ತಾಗಿ ಬಂದು ಭಗವತ್ಪಾದರಿಗೆ ನಮಸ್ಕಾರ ಮಾಡಿದ್ದಾಳೆ. ಹಸ್ತಿನಾವತಿಯಲ್ಲಿ ಗಂಗೆ ಮೂರ್ತಿಮತ್ತಾಗಿ ಬರ್ತಾಳೆ ಅನ್ನೋ ಸಂಗತಿ 10ನೇ ಸರ್ಗದಲ್ಲಿ ಉಲ್ಲೇಖ ಆಗ್ತದೆ. ಕಾಶಿಯಲ್ಲಿ ಭಗವತ್ಪಾದರು ತಮ್ಮ ಶಿಷ್ಯರ ದೇಹ ಚೆನ್ನಾಗಿ ಜಟ್ಟಿಗಳ ದೇಹ ಆದಾಗಿತ್ತಂತೆ. ಭಗವತ್ಪಾದರು ಅವರನ್ನ ನೋಡಿದಾಗ ಅನಿಸ್ತು, ನಮ್ಮಂಥ ವೀರರೇ ಯಾರಿಲ್ಲ ಅಂತ, ಮಲ್ಲರಿದ್ದಾಗೆ. ಅಷ್ಟು ಅಹಂಕಾರ ಬಂದದ್ದನ್ನು ನೋಡಿ ಭಗವತ್ಪಾದರು ಅಂತಾರೆ, ಒಂದು ಕೆಲಸ ಮಾಡ್ರಿ, ನೀವೆಲ್ಲ ಒಟ್ಟಿಗೆ ನನ್ನ ಮೈ ಮೇಲೆ ಹಾರ್ರಿ ಅಂತಂದ್ರು. ಯಾಕಂದ್ರೆ ಆ ಶಿಷ್ಯರಿಗೆ ನಮ್ಮ ಗುರುಗಳು ಬರೀ ಜಪ ತಪ ಅನೇಕ ಗ್ರಂಥಗಳು ಅವಲೋಕನ ಪ್ರವಚನ ಇಂಥವು ಮಾಡ್ತಾರಷ್ಟೇನೆ. ಅವರಿಗೆ ನಮ್ಮ ಹಾಗೆ ದೈಹಿಕ ಸಾಮರ್ಥ್ಯ ಅಷ್ಟೇನು ಇರ್ಲಿಕ್ಕಿಲ್ಲ ಹಿಂಗ ಅನ್ಕೊಂಡಿದ್ರಂತ. ಅದಕ್ಕೆ ಭಗವತ್ಪಾದರು ಏನ್ ಮಾಡ್ತಾರೆ, ಒಂದ್ ಕೆಲಸ ಮಾಡಿ, ನೀವೆಲ್ಲ ಸೇರಿ ಒಂದ್ಸಲಿ ನನ್ನ ಮೈ ಮೇಲೆ ಹಾರ್ರಿ ಅಂತಂದ್ರಂತೆ ಗಂಗಾ ನದಿ ತೀರದಲ್ಲಿ. ಬ್ಯಾಡ 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 ಅಂತಿದ್ರು ಶಿಷ್ಯರೆಲ್ಲ. ಸುಮ್ಮನೆ ಅಂತ್ಯಂತ ಅಂದ್ರು ಅಂತೂ ಹಾರ್ಬಿಡೋದೇನ ಅಂತ ಅನ್ಕೊಳ್ತಿದ್ದಾರೆ. ಭಗವತ್ಪಾದರು ಇನ್ನೊಂದು ಮಾತು ಹೇಳಿದ್ರು, ಯಾವ ಶಿಷ್ಯ ನನ್ನ ಮೈ ಮೇಲೆ ಹಾರುವ ವಿಷಯದಲ್ಲಿ ಸಂಶಯ ಪಡ್ತಾನೆ ಅವನು ನನ್ನ ಆದೇಶ ಮೀರಿದ ಹಾಗೆ ಅಂತ ಬೇರೆ. ಗುರುಗಳಲ್ಲ ಅಂತ ಬಲ ಕಡಿಮೆ ಹಾಕೋದು, ಗುರುಗಳಲ್ಲ ಅಂತ ಅವ್ರ ಬಗ್ಗೆ ಒಂದು ರೀತಿ ಅಯ್ಯೋ ನಾವ್ಯಾಕೆ ಹಂಗ್ ಮಾಡ್ಬೇಕು. ಅದಕ್ಕೆ ಭಗವತ್ಪಾದರು ಅಂದ್ರು, ಯಾವ ಕಾರಣಕ್ಕೂ ನಿಮ್ಮ ಬಲವನ್ನ ಕಡಿಮೆ ಹಾಕೋ ಹಾಗಿಲ್ಲ. ಹಂಗೇನಾದ್ರೂ ನಿಮ್ಮ ಬಲ ಕಡಿಮೆ ಹಾಕಿದ್ರೆ ನನ್ನ ಆದೇಶ ಮೀರದಂಗೆ ಅಂದ್ಬಿಟ್ರು. ಇದೇನು ಬಂತಪ್ಪ ಪರಿಸ್ಥಿತಿ ಅಂದ್ರೆ ಶಿಷ್ಯರಲ್ಲ ತಮ್ದೇನೋ ಆಟ ಆಡ್ತಿದ್ರು ಪಾಪ. ಭಗವತ್ಪಾದರು ಯಾವಾಗ ಈ ಮಾತಂದ್ರು ಅದಕ್ಕೆ ನಿಯುದ್ಧ ಅಂತ ಕರೀತಾರೆ. ಒಟ್ಟಿಗೆ ಹಾರಬೇಕು ಅಂತಿದಾರಲ್ಲ, ಮತ್ತೆ ಹಾರೇ ಬಿಡೋಣ ಅಂತ ಹಾರಿ ಬಿಟ್ರಂತೆ ಎಲ್ಲ ವಿಷಯ. ಯಾವಾಗ ಇವ್ರ ಮೈ ಮೇಲೆ ಹಾರ್ಲಿಕ್ಕೆ ಬಂದ್ರು ಬಲಭಾಗದ ಬಲಗೈಯಿಂದ ಎಲ್ಲರನ್ನ ತಳ್ಳಿದ್ರಂತ ಒಂದ್ಸರಿ. ಎಲ್ಲರನ್ನ ತಳ್ಳಿದ ಮೇಲೆ ಅವರು ಕೆಳಗೆ ಬಿದ್ದಿದ್ದಾರೆ. ಕೆಳಗೆ ಬಿದ್ದವರ ಮೇಲೆಲ್ಲ ಒಂದೊಂದು ಬೆರಳಿಟ್ರಂತೆ. ಬೆರಳು ಹೋಗಿಟ್ರಂತೆ. ಬೆರಳಿಟ್ರೆ ಆ ಬೆರಳಿನ ಭಾರ ಎಷ್ಟಿತ್ತು ಅಂತ ನಾರಾಯಣ ಪಂಡಿತರಂತಾರೆ, ಮೇರು ಬೆಟ್ಟ ಮೈ ಮೇಲೆ ಬಿದ್ದ ಹಾಗಾಗಿತ್ತಂತೆ. ಅವರು ಕೊನೆಗಂದ್ರು ನಾವು ಬದುಕಬೇಕು ಬಿಡ್ರಿ ಗುರುಗಳೇ ನಮ್ಮನ್ನ. ಸೌಮೇರವಂ ಗೌರವ ಮಾವಹಂತಿ
ತವಾಂಗ ಮಂಗಾಂಗುಲಯಶ್ಚ ನೋಂಗೆ ಪುರಾ ವಿನಶ್ಯಾಮಯಿತೋ ದಯಾಲೋ ಸ್ವಾಮಿನ್ ವಿಮುಂಚೇತ್ಯವದಂಸ್ತದಾತೆ. ಇದು 40ನೇ ಶ್ಲೋಕ. ಸೌಮೇರವಂ ಗೌರವಮಾವಹಂತಿ. ಸೌಮೇರು ಅಂದ್ರೆ ಮೇರು ಪರ್ವತ. ಮೇರು ಪರ್ವತವೇ ನಮ್ಮ ಮೈ ಮೇಲೆ ಬಿದ್ದಾಗ ಆಗ್ತಾ ಇದೆ, ಸತ್ತೇ ಹೋಗ್ತೀವಿ ಅಂದ್ರಂತೆ. ನೀವೇನು ಸಾಯ್ಬೇಡ್ರಿ, ನಾ ಕೈ ತೆಗಿತೇನೆ ಅಂದ್ರಂತೆ ಭಗವತ್ಪಾದ. ಇದು ಅವರ ಬಲ. ಇಂಥ ಬಲವನ್ನು ನೋಡಿ ಭಗವತ್ಪಾದರ ಮಹಿಮೆಯನ್ನು ಕೇಳಿ ನಾರಾಯಣ ಪಂಡಿತರಂತಾರೆ, ಇದೇನ್ ದೊಡ್ಡದು ಅಂತ ಅನ್ಕೋಬೇಡ್ರಿ ಅಂದ್ರಂತ. ಯಾಕಂದ್ರೆ ಯದ್ಭ್ರೂ ವಿಜೃಂಭೇಣ ಸಶಂಭು ಶಕ್ರಂ ಜಗತ್ ಸಮಸ್ತಂ ನಿಯತಂ ನಿಕಾಮಂ. ಯಾವ ಭಗವತ್ಪಾದರ ಹುಬ್ಬಿನ ವಿಲಾಸದಿಂದ ಇಡೀ ಜಗತ್ತು ಸೃಷ್ಟಿ ಸ್ಥಿತಿಲಯಗಳನ್ನು ಪಡಿತದೆ ಅಂತ ಪ್ರಮಾಣ ಇದೆಯೋ, ಅಂಥ ಭಗವತ್ಪಾದರಿಗೆ ಮೈ ಮೇಲೆ ಕೈ ಇಟ್ಟಾಗ ಮೇರು ಪರ್ವತದ ಭಾರ ಆಯಿತು ಅಂತಂತ ಶಿಷ್ಯರಂತಾರೆ ಅಂದ್ರೆ ಇದೇನು ಬಹಳ ಆಶ್ಚರ್ಯ ಅಲ್ಲ. ಇದೆಲ್ಲ 10ನೇ ಸರ್ಗದಲ್ಲಿ ಬರುವಂತಹ ಕಥೆಗಳು. ಇನ್ನೂ ಕೆಲವು ಕಥೆಗಳು ಹೇಳ್ತಾರೆ 10ನೇ ಸರ್ಗದಲ್ಲಿ. ಭಗವತ್ಪಾದರು ಒಮ್ಮೆ, ಇವತ್ತು ಮಠಗ್ರಾಮ ಅಂತ ಕರೀತಾರೆ, ಮಡ್ಗಾಂವ್ ಅಂತಿದೆ ನೋಡ್ರಿ, ಗೋವಾ. ಹುಬ್ಬಳ್ಳಿ ಮೇಲೆ ಹೋಗಿದ್ರೆ ಏನೋ ಗೊತ್ತಿಲ್ಲ. ಅಂತೂ ಗೋವಾಕ್ ಬಂದಿದ್ದಾರೆ. ಅಲ್ಲಿ ಅವತ್ತು ಆ ಕಾಲದಲ್ಲೂ ಅದನ್ನ ಗೋವಾ ಅಂತ ಕರಿತಿದ್ರು ಅಂತ ಉಲ್ಲೇಖಿಸ್ತಾರೆ 52ನೇ ಶ್ಲೋಕದಲ್ಲಿ. ಸಶಂಕರ ಪದದ್ವಿಜೋಪಹೃತಮಾಪ್ಯ ಗೋವಾಕ್ಯಗ. ನೋಡಿ, ಹಿಂಗ್ ಹೋಗ್ಬೇಕಾದ್ರೆ ಹಿಂಗ್ ಹುಬ್ಬಳ್ಳಿ ಧಾರವಾಡ ಮೇಲೆ ಹೋಗ್ಬೇಕು, ಹೌದಲ್ಲೋ. ಮಧ್ವಾಚಾರ್ಯರು ಅನೇಕ ಕ್ಷೇತ್ರಗಳಿಗೆ, ಅನೇಕ ತೀರ್ಥಗಳಿಗೆ ಸಂಚರಣ ಮಾಡುವಾಗ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಾರೆ. ಆದ್ರೆ ನಾರಾಯಣ ಪಂಡಿತರಿಗೆ ಎಷ್ಟು ಮಾಹಿತಿ ಸಿಕ್ಕಿದೆ ಅದು ಮಧ್ವವಿಜಯದಲ್ಲಿ ವರ್ಣನೆ ಆಗಿರ್ತದೆ. ಗೋವಾಕ್ ಬಂದಾಗ ಶಂಕರ ಅಂತ ಒಬ್ಬ, ಶಂಕರ ಹೆಸರಿನ ಭಟ್ಟ, ಶಂಕರ ವಿದ್ವಾಂಸ, ಅಲ್ಲಿ ಏನ್ ಮಾಡಿದ್ದಾರೆ, ಈ ಬಾಳೆಹಣ್ಣು ತಗೊಂಡು ಬಂದ್ರಂತ. ನೇಂದ್ರ ಬಾಳೆ ಅಂತ ಕರೀತಾರೆ, ಕೇಳಿರ್ಬೇಕು ನೀವು. ಅದು ಇಷ್ಟು ದಪ್ಪ ದಪ್ಪ ಇರ್ತದೆ, ಉದ್ದುದ್ದ. ಅಂಥ ಬಾಳೆಹಣ್ಣು ತಗೊಂಡು ಬಂದ್ಬಿಟ್ಟಿದ್ದಾರೆ. ಸರಿ, ತಗೊಂಡು ಬಂದು ಅದನ್ನ ಏನ್ ಮಾಡ್ಬೇಕು, 400 ಬಾಳೆಹಣ್ಣು ತಂದಿಟ್ರಂತ. ಅಲ್ಲೋ, ಇದನ್ನ ಯಾಕೆ ತಗೊಂಡ್ರಿ, ಏನ್ ಮಾಡ್ಬೇಕು, ಅದೇ ನೀವು ತಗೊಳ್ಬೇಕು ಅಂತ ಪರೀಕ್ಷೆ, ನಿಮ್ಮನ್ನ ಪರೀಕ್ಷೆ ಮಾಡ್ಬೇಕು ಅಂತ ಬಂದಿದ್ದಾರೆ. ಸರಿ, ಒಂದು 15 ಕೊಡ ಹಾಲು ತಂದಿಟ್ಬಿಟ್ರು, ತಗೊಳ್ರಿ, ನಿಮ್ಮ ಬಲ ಎಷ್ಟು ಅಂತ ನೋಡ್ಬೇಕ್ರಿ. ಭಗವತ್ಪಾದರ ಬಲ ನೋಡ್ಬೇಕಾ? ಸರಿ ಆಯ್ತು, ಎಷ್ಟು ತಂದಿದ್ರು ಇಷ್ಟು ತಗೊಂಡ್ರಂತೆ. ಇನ್ನು ಏನಾದ್ರೂ ಇದ್ರೆ ಹೇಳ್ರಿ ಅಂತಂದ್ರ. ಅದಕ್ಕ ರಾಜ ಸಿಟ್ಟು ಬಂತವನಿಗೆ. ಇವ್ರೇನೋ ಒಂದ್ ರೀತಿ ಮಾಯಾವಾದಿ ಇರ್ಬೇಕು ಅಂತ, ಮಾಟಮಂತ್ರದ ವಾದಿ ಇರ್ಬೇಕು ಅಂತ ಸಿಟ್ಟು ಬಂತ. ಮಾಂತ್ರಿಕರಿದ್ದಾರೇನು, ಇವರನ್ನ ಹೊಡಿರಿ ಅಂತ ಹೊಡಿಲಿಕ್ಕೆ ಕಳಿಸಿದ್ದಂತೆ ಗೋವಾದ ರಾಜ. ಅವರು ಹೊಡಿಲಿಕ್ಕೆ ಬಂದಿದ್ದಾರೆ, ರಾಜನ ಜೊತೆಯಲ್ಲಿ ಸೇರ್ಕೊಂಡು ಭಗವತ್ಪಾದರು ಯಾರಿಗೂ ಕಾಣದಂತೆ ಸಂಚಾರ ಮಾಡಿದ್ರು. ಅದೃಷ್ಟಗತಿ, ಅವ್ರ ಮಧ್ಯದಲ್ಲೇ ಇದ್ದಾರೆ, ಅವ್ರಿಗೆ ಕಾಣಿಸ್ತಾ ಇಲ್ಲ, ಅಂತ ಒಂದು ವಿಚಿತ್ರ ತೋರಿಸ್ಬಿಟ್ರ. ಅವನಿಗೇನೋ ಆಶ್ಚರ್ಯ ಆಯ್ತಲ್ಲ, ಎಲ್ಲಿ ಹೋದ್ರು ಇವರು ಅಂದ್ರು. ಎಲ್ಲಿಲ್ಲ, ಅಲ್ಲೇ ಇದ್ದಾರೆ, ಅವ್ರಿಗೆ ಕಾಣ್ತಾ ಇಲ್ಲ, ಹಂಗೆ ಪ್ರಯಾಣ ಮಾಡಿಬಿಟ್ರು. ಅದೃಶ್ಯತ್ವ ಎಂಥ ಅದ್ಭುತವಾದ ವಿದ್ಯೆ ನೋಡ್ರಿ. ಭಗವತ್ಪಾದರು ಇದನ್ನು ತೋರಿಸಿದ್ದಾರೆ ಅಂತ ಹೇಳ್ತದೆ. ಇನ್ನೊಂದು ಕಡೆ ಪಶುಪೆ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದಾರೆ. ಪಶುಪೆ ಗ್ರಾಮದೊಳಗೆ ಭಗವತ್ಪಾದರನ್ನ ಇವರು ಶಾಸ್ತ್ರ, ಬ್ರಹ್ಮಸೂತ್ರ, ವೇದಾಂತ ಹೇಳ್ತಾರೆ. ಇವರಿಗೆ ಸಂಗೀತ ಗೊತ್ತಿಲ್ಲ. ನೋಡಿ, ಯಾರ್ಯಾರಿಗೆ ಏನೇನ್ ತಲೆಯೊಳಗೆ ಬರ್ತಿರ್ತೋ ಏನೋ ಆ ಕಾಲದಲ್ಲಿ, ಸಂಗೀತ ಶಾಸ್ತ್ರ ಗೊತ್ತಿಲ್ಲ ಇವರಿಗೆ ಅಂತ ಯಾರೋ ಬಂದು ಸಂಗೀತದ ಬಗ್ಗೆ ಕೇಳಿದ್ರು. ಅವತ್ತಿನ ದಿವಸ ಭಗವತ್ಪಾದರ ಸಭೆ ಒಳಗೆ ಸಂಗೀತ ಶಾಸ್ತ್ರ ಹೇಳಿದ್ರು. ಶಾಸ್ತ್ರ ಅಂದ್ರೆ ಪ್ರವಚನ ಅಲ್ಲ, ಸಂಗೀತದಲ್ಲಿ ಹೇಳಿರುವಂತೆ ಗಾನ ಮಾಡಿದ್ರಂತ. ಖರೇ ಸಂಗೀತ ಶಾಸ್ತ್ರ ಮೊದಲು ನಾವು ಕಲಿಬೇಕಾದ್ರೆ ನಮ್ ತಲೆ ಒಳಗೆ ಏನು ಅಂದ್ರೆ, ಇವತ್ತಂತೂ ಸಂಗೀತದ ವಿಚಿತ್ರ ಹುಚ್ಚಿಡೋದು ತಪ್ಪಲ್ಲ, ಆ ಹುಚ್ಚು. ಆದ್ರೆ ಏನ್ ಕಲೀಲಿಕ್ಕತ್ತೇವೋ ಅದೆಲ್ಲ ಶಾಸ್ತ್ರ ಅಂತ ತಿಳ್ಕೊಬಾರ್ದು, ಅದು ತಪ್ಪಾಗ್ತದಷ್ಟೇ. ನಾರದೀಯ ಶಿಕ್ಷಾ ಅಂತ ಒಂದು ಗ್ರಂಥದ,
ನಾರದೀಯ ಶಿಕ್ಷಾ ಗ್ರಂಥಕ್ಕೆ ಅನುಗುಣವಾಗಿ ಸಂಗೀತ ಶಾಸ್ತ್ರದ ಅಭ್ಯಾಸ ಆಗಬೇಕು. ಭಗವತ್ಪಾದರು ಆ ನಾರದೀಯ ಶಿಕ್ಷಾ ಗ್ರಂಥದ ಅನುಗುಣವಾದ ಸಂಗೀತ ಗಾನ ಮಾಡಿದ್ರಂತವತ್ತು. ಆ ಗಾನದ ಪ್ರಭಾವ ಎಷ್ಟಿತ್ತು ಅಂದ್ರೆ, ಜನಗಳು ಸಂಗೀತ ಕೇಳ್ತಾ 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 ನಿದ್ರೆ ಮಂಪರಲ್ಲಿ ಹೋಗ್ಬಿಟ್ರಂತ. ಅದು ಅಲ್ಲ, ಇವಾಗ ನಾವು ಪ್ರವಚನ ಮಾಡಿದ್ರು ನಿದ್ರೆ ಮಂಪಿಗೆ ಹೋಗ್ತೀವಿ, ಅದು ಬೇರೆ ಮಾತು. ಹೆಂಗಿತ್ರಿ ಪ್ರವಚನ, ನಿದ್ರೆ ಬಂತು ನೋಡ್ರಿ ಅಂತಂತಾರ. ಅದು ಪ್ರವಚನದ ಗುಣ ಅಲ್ಲ, ಅದು ದೋಷ. ಅದು ಆದ್ರೆ ಸಂಗೀತಕ್ಕೆ ನಿದ್ರೆ ಬರೆಸೋದು ಗುಣ ಅಂತೆ ಹೇಳಿದ್ದಾರೆ ನೋಡ್ರಿ. ಅದನ್ನೇ ಅಂತಾರೆ, ಅಯಮೇವ ಗೋ ವಿಷಯತೋಪಿ ಕುತ್ರಚಿತ್ ಸದಸಿ ಜನತಾರ್ಥಿತೋ ಜವಾತ್. ಅಯಮೇವ ಗೋ ವಿಷಯತೋಪಿ ಸದಸಿ ಜನತಾರ್ಥಿತೋ ಜವಾತ್. ಪುಷ್ಪಮುತ ಫಲಮಹೋ ವಿದಧೇ ಜನಸುಪ್ತಿದಾನುಪಮಗಾನ ಸಂಪದಾ. ಪುಷ್ಪಮುತ ಫಲಮಹೋ ವಿದಧೆ, ಅದು ಬಹಳ ಮುಖ್ಯ. ಬರೀ ನಿದ್ರೆ ಬರೆಸೋದಷ್ಟೇ ಅಲ್ಲ, ಒಂದು ಮರ ಒಣಗಿದ್ದಿತ್ತಂತೆ. ಇವರ ಗಾನದ ಪ್ರಾರಂಭ ಆದಾಗ ಅದು ಚಿಗುರ್ತಂತೆ. ಗಾನ ಮುಗಿಯೋ ಅಷ್ಟರಲ್ಲಿ ಅದು ಹೂ ಬಿಟ್ಟು ಹಣ್ಣು ಬಿಟ್ಟಿತ್ತಂತೆ. ಅಂದ್ರೆ ಒಣಗಿದ ಮರಗಳು ಕೂಡ ಸಂಗೀತಕ್ಕೆ ಚಿಗುರ್ತಾವೆ, ಹೂ ಬಿಡ್ತಾವೆ, ಹಣ್ಣು ಬಿಡ್ತಾವೆ ಅಂತ ಅನ್ನೋದು ಬಹಳ ಪ್ರಸಿದ್ಧ. ನಾವದನ್ನ ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಇವತ್ತು. ಭಗವತ್ಪಾದರ ಸಂಗೀತದ ಗಾನ ಆಗಿತ್ತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಮಧ್ವ ವಿಜಯದ 10ನೇ ಸರ್ಗದಲ್ಲಿ ನಾವು ಕೇಳಬೇಕಾದ ಭಗವತ್ಪಾದರ ವಿಶೇಷವಾದ ಚರಿತ್ರೆ. ಇನ್ನು 11ನೇ ಸರ್ಗದಲ್ಲಿ ಮತ್ತಷ್ಟು ಮಹಿಮೆಗಳನ್ನು ಹೇಳ್ತಾರೆ. ಒಂದು ಬಾರಿ ಉಡುಪಿ ಅನಂತಾಸನದ ದೇವಸ್ಥಾನದಲ್ಲಿ ಭಾಷ್ಯ ಪಾಠ ನಡೀತಾ ಇತ್ತು. ಶೇಷದೇವರು ಭಾಷ್ಯ ಪಾಠ ಶ್ರವಣಕ್ಕೆ ಬಂದಿದ್ರು ಅಂತ. ಎಲ್ಲರ ಕಣ್ಣಿಗೆ ಏನ್ ಕಾಣ್ತಿರ್ಲಿಲ್ಲ. ಆದ್ರೆ ನೆಲ ತಂಪು ಬಹಳ ಆಯ್ತಂತ. ನೆಲ ಬೇರೆ ದಿವಸ ಸಾಮಾನ್ಯವಾಗಿ ನೆಲ ತಂಪೆ, ಬೇರೆ ಸಮಯದಲ್ಲಿರೋ ತಂಪಿಗಿಂತಲೂ ಜಾಸ್ತಿ ತಂಪಾಯ್ತಂತ. ಇದೇನು ಆಶ್ಚರ್ಯ ಅಂತ ಪಾಠ ಮುಗಿಸಿ ಭಗವತ್ಪಾದರನ್ನ ನಮಸ್ಕರಿಸಿ ಶೇಷದೇವರು ಆಕಾಶಕ್ಕೆ ಇನ್ನೇನು ತೆರಳುತ್ತಾ ಇದ್ದಾರೆ, ಭಗವತ್ಪಾದರು ತೋರಿಸಿದ್ರಂತೆ ಶಿಷ್ಯರಿಗೆ. ಯಾರು ಸಂಶಯ ಪಡಬೇಡಿ, ಅದು ಶೇಷದೇವರು ಅಂತ ತೋರಿಸಿದ್ರಂತೆ. ಸ್ವಲ್ಪ ಭಾಗ ಅವರು ಹೋಗುವಾಗ ಸ್ವಲ್ಪ ಭಾಗ ಕಾಣಿಸ್ತಂತೆ, ಅವರ ದೇಹದ ಭಾಗ. ಅಂದ್ರೆ ಭಗವತ್ಪಾದರ ಭಾಷ್ಯ ಪಾಠವನ್ನ ಆಲಿಸ್ಲಿಕ್ಕೆ ಶೇಷದೇವರು ಬರ್ತಿದ್ರು ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ ಹೇಗಿರಬೇಡ, ಭಗವತ್ಪಾದರು ಏನು ಅಂತ ನಿಮಗೆ ಅರ್ಥ ಆಗ್ತದೆ. ಮುಂದುವರೆದು ಹೇಳ್ತಾರೆ, ಆಕಾಶ ಮಾರ್ಗವಾಗಿ ಹೋದ್ರು ಶೇಷದೇವರೇನೋ ಹೊರಟರು. ಆದ್ರೆ ದೇವಲೋಕದಲ್ಲಿ ಘಟನೆ ನಡೀತಂತೆ. ಮತ್ತೆ ಸನಕಾದಿಗಳು ಶೇಷದೇವರ ಶಿಷ್ಯರು, ಅವ್ರು ಬಂದು ಕೇಳ್ತಾರೆ, ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರು. ಇಲ್ಲ, ಹೀಗೆ ಅನಂತಾಸನ ಸನ್ನಿಧಿಯಲ್ಲಿ ಪಾಠ ನಡೀತಾ ಇತ್ತು, ಹೋಗಿದ್ದೆ. ಅದು ಬ್ರಹ್ಮಸೂತ್ರ ಭಾಷ್ಯದ ಪಾಠ. ಅದಕ್ಕೆ ಅವರಂದ್ರಂತೆ, ಅದೇನ್ ಭಾಷ್ಯ ಫಲ ಕೊಡ್ತದೆ ಅಂತ ಅಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದ್ರಂತೆ. ಇವತ್ತು ಎಲ್ಲರೂ ಮಾಡೋ ಪ್ರಶ್ನೆ ಇದೆ, ಆಚಾರ್ಯ ಇವತ್ತು 5G ಕಾಲ ಅಂತಿರ್ತಾರೆ, 5th ಜನರೇಷನ್, ಬಹಳ ಮುಂದುವರೆದಿದ್ದೇವೆ. ಅದು ಬಿಟ್ಟು ನೀವು ಇನ್ನೂ ಆ ವೇದ ಬ್ರಹ್ಮ ಸೂತ್ರ ಹಿಡ್ಕೊಂಡು ಕೂತಿರಲ್ಲ, ಅದ್ರಲ್ಲಿ ಏನದ ಫಲ ಏನ್ ಕೊಡ್ತದ, ಏನ್ ಊಟಕ್ಕೆ ಹಾಕ್ತದ ನಿಮಗದು? ನೋಡಿ ಎಂತೆಂಥ ಪ್ರಶ್ನೆ ಇವತ್ತು ಶಾಸ್ತ್ರದ ಬಗ್ಗೆ, ವೇದದ ಬಗ್ಗೆ, ಅದರ ಬಗ್ಗೆ ತಾತ್ಸಾರ ಮೂಡಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ನಡೀತಾ ಇದೆ. ಅವತ್ತು ಕೇಳಿದ ಈ ಪ್ರಶ್ನೆಗೆ ಶೇಷದೇವರು ಉತ್ತರ ಕೊಟ್ರು ಅಂತಾರೆ ನಾರಾಯಣ ಪಂಡಿತರು. ಏನ್ ಫಲ ಬರ್ತದೆ ಅಂತಿದ್ದೀರಾ? ನಮ್ಮ ಭಗವತ್ಪಾದರ ಶಾಸ್ತ್ರಕ್ಕೆ 2 ರೀತಿ ಫಲ ಇದೆ ಅಂತಂದ್ರಂತ. 2 ರೀತಿ ಫಲ ಅಂದಾಗ ಯಾವುದದು? ಐಹಿಕವಾಗಿ ಬೇಕಾಗುವ ಫಲನೂ ಸಿಗ್ತದೆ, ಸ್ವರ್ಗ ಸಿಗ್ತದೆ, ಸಂಪತ್ತು ಸಿಗ್ತದೆ, ವಸ್ತ್ರ ಸಿಗ್ತದೆ, ಭುಕ್ತಿಗೆ ಬೇಕಾದದ್ದು ಸಿಗ್ತದೆ, ಮನೆ ಸಿಗ್ತದೆ, ಅವು ಸಿಗ್ತದೆ, ಅದೆಲ್ಲ ಐಹಿಕ ಫಲ. ಮೋಕ್ಷವೂ ಸಿಗ್ತದೆ ಅಂತಂದ್ರ. ಆದ್ರೆ ತಿಳ್ಕೊಳ್ಬೇಕಾದ ಸಂಗತಿ,
ಬ್ರಹ್ಮಸೂತ್ರ ಭಾಷ್ಯ ಐಹಿಕ ಫಲ ಕೊಡ್ತದೆ ಅಂದ್ರೆ ಅದೇ ಅದರ ಮುಖ್ಯ ಫಲ ಅಲ್ಲ ಅಂದ್ರೆ ನಿಜವಾದ ಫಲ ಮುಕ್ತಿ ಅದೇ ಕೊಡ್ತದದು. ಮತ್ತೆ ಇದೇನಿದು ಅಂದ್ರೆ ಕೃಷಿ ಮಾಡಿದಾಗ ಹುಲ್ಲು ಹೊಟ್ಟು ಬರ್ತದೆ ಅಂದ್ರೆ ಕೃಷಿಗೆ ಅದನ್ನೇ ಮುಖ್ಯ ಫಲ ಅಂತ ತಿಳ್ಕೊಳ್ಬಾರದು. ಧಾನ್ಯ ಮುಖ್ಯ ಫಲ. ಭಗವತ್ಪಾದರ ಭಾಷ್ಯ ಅನ್ನೋದು ಇಹಲೋಕಕ್ಕೆ ಬೇಕಾದ ಫಲ ಕೊಡ್ತದೆ ಅಂದ್ರೆ ಅದು ಕೃಷಿ ಮಾಡಿದಾಗ ಹೊಟ್ಟು ಮತ್ತು ಹುಲ್ಲು ಕೊಟ್ಟಾಗ ಲೆಕ್ಕ ಅಂತ ನೋಡ್ರಿ. ಅವ್ರು ಹೇಳ್ತಾರೆ, ಅಧಿಕಾರಿಣಾಂ ಫಲಮಲಂ ವಿದುಷಾಂ ಭವತಿ ಪ್ರವೃತ್ತಿರತಿವೀರ್ಯವತಿ. ಇದು 4ನೇ ಶ್ಲೋಕದಿಂದ ಪ್ರಾರಂಭ ಆಗ್ತದೆ. 6ನೇ ಶ್ಲೋಕದಲ್ಲಿ 11ನೇ ಸರ್ಗ, ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ ಸ್ವಫಲಂತು ಮುಕ್ತಿ ಪದಂ ಶುಕ ಶಾರದಾದಿ ಪರಮಾರ್ಥವಿದ. ನೋಡಿ ಗಮನಿಸಿ, ಕೃಷೇ ಫಲಾಲಕುಲಂ ಫಲಂ ಕಥಿತಂ. ಕೃಷಿ ಮಾಡಿದಾಗ ಹೊಟ್ಟು ಹುಲ್ಲು ಬರ್ತದೆ ಅಂದ್ರೆ ಬರ್ತದೆ, ಇಲ್ಲ ಅಂತ ಯಾರು ಅಂತಾರೆ. ಆದ್ರೆ ಅದನ್ನೇ ಫಲ ಅಂತ ಭಾವಿಸಬಾರ್ದಂತ, ಅದು ಅಮುಖ್ಯವಾದದ್ದು. ಭಗವಂತನ ಅನುಗ್ರಹದಿಂದ ಆಗುವ ಮೋಕ್ಷವೇ ನಿಜವಾದ ಫಲ. ಅದನ್ನು ಕೊಡುವ ಶಕ್ತಿ ಬ್ರಹ್ಮಸೂತ್ರ ಭಾಷ್ಯಕ್ಕಿದೆ. ಹಾಗಾಗಿ ನೀವು ಲೌಕಿಕ ಫಲದಲ್ಲಿ ಗಮನ ಹರಿಸೋದಲ್ಲ ಅಂತ ಸನಕಾದಿಗಳಿಗೆ ಉಪದೇಶ ಮಾಡ್ತಾ ಇದ್ದಾರೆ ಶೇಷದೇವರು. ಅವರಿಗೆ ಅನಿಸ್ತು, ಹಾಗಾದ್ರೆ ಶೇಷದೇವರೇ ಮುಖ್ಯ ಫಲ ಮೋಕ್ಷ ಅಂತ ಇದ್ದೀರಿ, ಮೋಕ್ಷ ಅಂದ್ರೆ ಏನು ಅಂತ ಕೇಳಿದರು. ಇಡೀ ಸರ್ಗದಲ್ಲಿ ಮೋಕ್ಷದ ವಿಸ್ತಾರ ಮಾಡಿ ವರ್ಣನೆ ಮಾಡ್ತಾರೆ, ವಿಸ್ತಾರವಾಗಿ. ಇದೆಲ್ಲ ವರ್ಣನೆಯ ಮೂಲ ಯಾವುದು ಅಂದ್ರೆ ವಾಯುಸ್ತುತಿ. ವಾಯುಸ್ತುತಿಯಲ್ಲಿ 2 ಶ್ಲೋಕದಲ್ಲಿ ಹೇಳಿದಂತಹ ಮೋಕ್ಷದ ಪರಿಚಯವನ್ನ ಇಡೀ ಸರ್ಗದಲ್ಲಿ ವರ್ಣನೆ ಮಾಡಿದ್ದಾರೆ. ಏಮುಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂ ತೇ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈಃ ಚಾಮರೈಶ್ಚಾರುವೇಷಾಃ ವೈಕುಂಠೇ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣ ಕಾಂತಾ ಕುಚಭರ ಸುಲಭಾ ಕ್ಲೇಶ ಸಂಮೋದ ಸಾಂದ್ರಾಹ. ಇದೊಂದು ಶ್ಲೋಕ. ಇದು ಬ್ರಹ್ಮಸೂತ್ರ ಭಾಷ್ಯವನ್ನ ಪಾರಾಯಣ ಮಾಡಿದ್ರೆ ಏನ್ ಫಲ ಬರ್ತದೆ ಅಂತ ಹೇಳಲಿಕ್ಕೆ ಬಂದ ಶ್ಲೋಕ ಇದು. ಆನಂದಾನ್ ಮಂದ ದಧತಿ ಮರುತಃ ಕುಂದವಂ ತಾರನಂದ್ಯಾವರ್ತಾನ್ ಮೋದಾನ್ ದಧಾನ ಮೃದುಪದ ಮುದಿತೋದ್ಗೀತಕೈ ಸುಂದರೀಣಾಂ ವೃಂದೈಃ ಆವಂದ್ಯ ಮುಕ್ತೇಂದ್ವಹಿ ಮಗು ಮದನಾಹೀಂದ್ರ ದೇವೇಂದ್ರ ಸೇವೆ ಮೌಕುಂದೇ ಮಂದಿರೇ ಅಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವದೇವ. 2 ಶ್ಲೋಕ ಆಯ್ತಲ್ಲ ಇದು. ತ್ರಿವಿಕ್ರಮ ಪಂಡಿತರು ಭಗವತ್ಪಾದರನ್ನ ಪ್ರತ್ಯಕ್ಷವಾಗಿ ಕಂಡವರು. ಹಾಗಾಗಿ ತ್ರಿವಿಕ್ರಮ ಪಂಡಿತರ ವರ್ಣನೆಯಲ್ಲಿ ಏನು ವಿಷಯ ಬಂದಿದೆ ಅದು ಸುಳ್ಳಲ್ಲ. ಹನುಮದವತಾರ, ಭೀಮಾವತಾರ, ಮಧ್ವಾವತಾರಗಳನ್ನು ನೋಡಿದಾಗ ಮಧ್ವಾವತಾರದ ಮಹಿಮೆಯನ್ನು ಹೇಳ್ತಾ ತ್ರಿವಿಕ್ರಮ ಪಂಡಿತರು ಅಂತಾರೆ, ಏ ಅಮುಂ ಭಾವಂ ಭಜಂತೆ. ಅಮುಂ ಭಾವಂ ತೃತೀಯಂ, 3ನೇ ಅವತಾರರಾದ ಭಗವತ್ಪಾದರನ್ನು ಯಾರು ಸೇವನೆ ಮಾಡ್ತಾರೋ, ಸೇವಿಸ್ತಾರೋ, ಅವರ ಸೇವೆಯಲ್ಲಿ ತೊಡಗುತ್ತಾರೆ ಅಂದ್ರೆ ಅವರ ಗ್ರಂಥಗಳ ಅವಲೋಕನೆಯಲ್ಲಿ ತೊಡಗುತ್ತಾರೋ ಅವರಿಗೆ ಮುಕ್ತಿಯಲ್ಲಿ ಎಂಥ ಸುಖ ಸಿಗ್ತದೆ ಅಂತ ಹೇಳಲಿಕ್ಕೆ ವಿವರಣೆ ಕೊಟ್ಟಿದ್ದಾರೆ. ನಾವು ಭಗವತ್ಪಾದರ ಶಾಸ್ತ್ರಗಳನ್ನ ಶ್ರವಣ ಮಾಡುತ್ತಾ ಬಂದ್ರೆ ಇವತ್ತು ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ವಿಮಾನ ಬಂದೇ ಬರ್ತದಂತ ಆಕಾಶದಿಂದ, ಯಾರು ಸಂಶಯ ಪಡೋದು ಬೇಕಾಗಿಲ್ಲ. ಯಾಕೆಂದ್ರೆ ಭಗವತ್ಪಾದರ ಶಾಸ್ತ್ರ ಕೇಳಿದಾನಲ್ಲ, ವಿಮಾನ ಮಾತ್ರ ಬರಲ್ಲ, ಜೊತೆಗೆ ಸೇವಕರು ಸೇವಕಿಯರು ಬರ್ತಾರಂತೆ. ಅವರು ಚಾಮರ ಬೀಸ್ತಾರೆ. ಅವರು ಬೀಸುವ ಚಾಮರದ ಗಾಳಿ ಬಹಳ ತಂಪಾಗಿರ್ತದೆ. ಅವ್ರಿಗೆ ಒಂದೇ ಅಂತೆ,
ನೀನೇನೇ ಮಾಡಪ್ಪ, ಭಗವತ್ಪಾದರ ಶಾಸ್ತ್ರ ಓದಿದ್ದಿ, ನೀನು ಬಾ ಲೋಕಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಎಷ್ಟು ರಹಸ್ಯ ಇದೆ, ಎಷ್ಟು ಅದ್ಭುತ ಇದೆ. ಆನಂದ ಮಂದ ಶ್ಲೋಕವು ಕೂಡ ಮೋಕ್ಷದೊಳಗೆ ಅನುಭವಿಸುವ ಸುಖದ ಮಹಿಮೆಯನ್ನೇ ಹೇಳಿಕ್ ಹೊರಟದ್ದು. ಆ ಎರಡೂ ಶ್ಲೋಕದ ವಿಸ್ತಾರವೇ ಮಧ್ವ ವಿಜಯದ 11ನೇ ಸರ್ಗ. ಏನ್ ಮೋಕ್ಷ ಸುಖ ಅಂದ್ರೆ ಮರಣ ಇಲ್ಲ, ಜನನ ಇಲ್ಲ, ಭಯ ಇಲ್ಲ, ರೋಗದ ಪ್ರಶ್ನೆನೇ ಇಲ್ಲ. ಯೋಚನೆ ಮಾಡಿದ್ರೆ ಗಂಭೀರ ಅನ್ನಿಸ್ತದೆ, ಆಶ್ಚರ್ಯವೂ ಹೌದು. ಅದೇ ಮೋಕ್ಷ ಅಂತ ಅರ್ಥ. ಸಾವಿಲ್ಲ, ಹುಟ್ಟಿಲ್ಲ, ರೋಗ ಇಲ್ಲ, ಭಯ ಇಲ್ಲ, ಕಲಹ ಇಲ್ಲ. ಇದು ಬಹಳ ಮುಖ್ಯ ನೋಡಿ. ಕಲಹ ಇಲ್ಲ, ಟಿವಿ ಇಲ್ಲ, ಇಂಟರ್ನೆಟ್ ಅಂತೂ ಇಲ್ಲವೇ ಇಲ್ಲ, ಅಂದಮೇಲೆ ಮೊಬೈಲ್ಗೆ ಅವಕಾಶವೇ ಇಲ್ಲ. ಹುಟ್ಟಿಲ್ಲ, ಮೇಲಾಗಿ ಅವನನ್ನು ಕಂಡ್ರೆ ಇವನಿಗೆ ಆಗ ಬರಲ್ಲ ಅಂತಿಲ್ಲ. ಇದು ಬಹಳ ಮುಖ್ಯ ನೋಡ್ರಿ. ಇವತ್ತು ಅವನ್ ನೋಡಿ ಇವ ಕಿರಿಕಿರಿ ಮಾಡ್ಕೊತಾನೆ, ಇವನ್ ನೋಡಿ ಅವ ಕಿರಿಕಿರಿ ಮಾಡ್ಕೊತಾನೆ. ಅಲ್ಲಿ ಹಂಗಿಲ್ಲ. ಅವರ ಅರ್ಹತೆಗೆ ಅನುಗುಣ ಅವ್ರು ಇರ್ತಾರೆ, ನಮ್ಮ ಅರ್ಹತೆಗೆ ಅನುಗುಣ ನಾವಿರ್ತೇವಿ ಅನ್ನೋ ಭಾವ ಇರ್ತದಂತಲ್ಲಿ. ಇದೇ ಮೋಕ್ಷ ಅಂತ ಪರಿಚಯಿಸಿದ. ನಭವಂತಿ ಯತ್ರ ಮೃತಿ ಜನ್ಮ ಜರಾಹ ತ್ರಿವಿಧಂ ಭಯಂ ಕಿಮುತ ದುಃಖ ಗಣಃ. ನಭವಂತಿ ಯತ್ರ ಮೃತಿ ಜನ್ಮ ಜರಾಹ. ಯಾವ ಲೋಕಕ್ಕೆ ಅಂತ ಹೋದ ಮೇಲೆ ಮರಣ ಜನನ ಅವುಗಳ ಭಯವೇ ಇಲ್ಲವೋ ಅಂಥ ಲೋಕ ಮೋಕ್ಷ ಅಂತಂತಾರೆ. ಮನೆಗಳಲ್ಲಿರುವಂತಹ ಮೋಕ್ಷದ ಮನೆಯ ಪ್ರತಿ ಪದಾರ್ಥಗಳು ಬಂಗಾರ ಬೆಳ್ಳಿಮಯವಾದದ್ದು. ಅಲ್ಲಿ ಕುಡಿಲಿಕ್ಕಿರೋ ನೀರಲ್ಲದು, ಅದು ನಮ್ಮ ಮನೆ ಇವು ಬರ್ತಾವಲ್ಲ ಇವು ಟ್ಯಾಪ್ನೊಳಗ, ಅದಲ್ಲ. ಅಲ್ಲಿ ಕುಡಿಲಿಕ್ಕೆ ಅಮೃತನೇ ಅಂತೆ, ಯಾವಾಗಲೂ ಅಮೃತ ಅಂತೆ. ಅಮೃತಂ ಪಿಬಂತಿ ಅಸುಲಭಂ ಭವಿಭಿಹಿ ಅಂತ ಅಂದ್ಬಿಟ್ಟಿಲ್ಲ. ಮತ್ತೆ ಚಷಕೈರ್ ಮಹಾರಜತ ರತ್ನಮಯಿ, ರತ್ನ ಖಚಿತವಾದ ಬೆಳ್ಳಿ ಲೋಟವೇ ಕುಡಿಲಿಕ್ಕೆ ಇಡೋರು ಅಂತಲ್ಲ. ಚಷಕ ಅಂದ್ರೆ ಲೋಟ ಅಂತ ಕನ್ನಡದಲ್ಲಿ ಕರೀತಾರಲ್ಲ. ರತ್ನ ಖಚಿತವಾದ ಬೆಳ್ಳಿಯ ಮನೆಗಳಲ್ಲಿ ತೊಲೆಗಳೆಲ್ಲವೂ ಕೂಡ ಸ್ಫಟಿಕದ ಹಾರ ಮೇಲಿಂದ ಮೇಲೆ ಅದ್ರ ಮೇಲೆ ಬಿದ್ದಿರ್ತದಂತೆ. ಬೆಳಕಿಗೆಲ್ಲ ರತ್ನಮಯವಾದ ಬೆಳಕಂತೆ. ಯಾಕೆ ಹೀಗೆ ಹೇಳ್ತಿದ್ದೀರಿ ಅಂದ್ರೆ, ಲಕ್ಷ್ಮೀ ದೇವಿನೇ ಆ ರೂಪ ತಾಳಿ ಆ ಲೋಕವಾಗಿದ್ದಾಳಲ್ಲ, ಅದಕ್ಕೆ ಹಂಗಿದೆ ಅಂತ ಹೇಳ್ತಾರೆ. ಪ್ರವಚನ ಮಾಡಿದ್ರ ಆಚಾರ್ಯ, ಅವ್ರನ್ನ ನೋಡ್ಬೇಕು, ಅಲ್ಲಿ ಕಳಿಸ್ತಾನ ದೇವರು. ಅಪ್ಪಿ ತಪ್ಪಿ ಇಂಥ ಜನ್ಮದೊಳಗೆ ನಮ್ ತಂದೆ ತಾಯಿಯಂದ್ರು ಅಂತ ಆಗಿದ್ರಲ್ಲ, ಅವ್ರನ್ನ ಒಂದ್ಸಲಿ ದೇವ್ರೆ ತೋರಿಸು ಅಂತ ನಾವೇನಾದ್ರೂ ದೇವ್ರ ಹತ್ರ ಹೋಗಿ ಕೇಳಿದ್ರೆ ಆ ಅಪ್ಪ ಅಮ್ಮನಲ್ಲಿ ತಂದು ತೋರಿಸ್ತಾನೆ ಭಗವಂತ. ಏನ್ ಹೇಳ್ತದೆ ಬೇಕು ಅಂತ ಬಯಸಿದ್ರೆ, ಸನಕಾದಿಗಳೇ ನೀವು ಕೂಡ ನಾಳೆಯಿಂದ ಬ್ರಹ್ಮಸೂತ್ರ ಭಾಷ್ಯ ಕೇಳ್ರಿ ಅಂತ. ಅದಕ್ಕೆ ಕೊನೆಗೊಳಿಸುವಾಗ ಒಂದು ಮಾತು ಹೇಳ್ತಾರೆ. ಅಲ್ಲಿ ಮುಕ್ತರಾದ ಸಜ್ಜೀವರು ಯಜ್ಞ ಮಾಡ್ತಾರೆ. ಪ್ರಾಜ್ಯ ಮಧ್ಯೆ ಪರಃ ಪ್ರೋಚ್ಯತೆನ್ಯೈಃ ಗೀಯತೆ ಸುಗೀತೈಃ ವಿದ್ಧಬದ್ಧೈಃ ಸದಾನಂದ ಸಾಂದ್ರಯ್ಯ ಸುರಾದ್ಯಾ ನರಾಂತಾ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ತೀರ್ಥರ ಈ ಭಾಗ ಇಲ್ಲ ಸಲ್ಲದ ರೀತಿಯಲ್ಲಿ ಅವರನ್ನೇ ಇಲ್ಲ ಅನಿಸೋ ಪ್ರಯತ್ನ ಮಾಡಿದ್ರಂತೆ. ಹಾಗಾಗಿ 12ನೇ ಸರ್ಗ ಭಗವತ್ಪಾದರ ಬಗ್ಗೆ ಯಾವ ತರಹ ಸಂಚು ರೂಪಿಸ್ತಾ ಇದ್ರು, ಅಸೂಯೆ ಪಡ್ತಾ ಇದ್ರು. ಅವರ ಶಿಷ್ಯರು ತತ್ವವಾದ ಉತ್ತಮವಾದ ವೈದಿಕ ವ್ಯವಸ್ಥೆಯನ್ನ ರೂಪಿಸ್ಕೊಂಡು ಎಲ್ಲರೂ ಮುಕ್ತರಾಗ್ಲಿ ಅನ್ನೋ ಕಳಕಳಿಯಿಂದ ಹೊರಟ್ರೆ ಅವ್ರ ಮೇಲೇನೆ ಆಪಾದನೆ ಮಾಡ್ತಿದ್ರು. ಪರಂಪರಾದಿಂದ ಬಂದಂತಹ ಶಾಸ್ತ್ರವನ್ನ ಇವರೆಲ್ಲರೂ ಹೊಸ ಶುರು ಮಾಡಿಬಿಟ್ಟಿದಾರಲ್ಲ ಅಂತ ಬೈತಿದ್ರು. ಆದ್ರೆ ನಾರಾಯಣ ಪಂಡಿತರಂತಾರೆ, ಸ್ವಂತ ಶಕ್ತಿ, ತಪಸ್ಸು, ಜ್ಞಾನ ಇದ್ದಂತಹ ಭಗವತ್ಪಾದರನ್ನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದೇ ಮಾತು ಹೇಳಿದ್ರು. ನರಸಿಂಹದೇವರನ್ನ ಹಿರಣ್ಯಕಶಿಪು ಬಿಡ್ತಿದ್ರಂತ. ಅದಕ್ಕೆ ನರಸಿಂಹನೇ ಭೂಮಿಯ ಮೇಲೆ ಬಂದು ಹಿರಣ್ಯಕಶಿಪು
ಸೀಳದ ಹಾಗೆ ಸೀಳು ಹಾಕ್ತಿದ್ದಾರೆ. ಇವರನ್ನ ಯಾರು ಏನೂ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕೈಯಲ್ಲಿ ಎಷ್ಟು ಆಯುಧಗಳಿಂದ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ ಅಂತ ನಾವು ಕೇಳಿದ್ದೇವೆ. ಇವರು ಕೈಯಲ್ಲಿ ಆಯುಧ ಹಿಡಿದಿದ್ರು. ಯಾವ್ಯಾವುದು? ವೇದೌರಾತ ಸುದರ್ಶನ ಪರಿಲಸತ ತರ್ಕಾಖ್ಯ ಶಂಖಧ್ವ. ಅದು ನಂದಕ ಅಂತ ಖಡ್ಗ ಆಯ್ತು, ಬಾಣಗಳಾಯ್ತು, ಗದೆ ಆಯ್ತು. ಇತಿಹಾಸ ಅನ್ನೋದೇ ಇಲ್ಲಿ. ನಂದಕ ಅಂದ್ರೆ ಖಡ್ಗ ಆಯ್ತು, ಪಂಚರಾತ್ರ ಅನ್ನುವಂತ ಬಿಲ್ಲು, ಪುರಾಣಗಳು ಅನ್ನುವ ಗದೆ, ತರ್ಕ ಬ್ರಹ್ಮತರ್ಕ ಅನ್ನುವ ಶಂಖಧ್ವನಿ. 13ನೇ ಸರ್ಗದಲ್ಲಿ ಭಗವತ್ಪಾದರನ್ನ ಕಬೆನಾಡಿನ ಜಯಸಿಂಹ ಅಂತ ಒಬ್ಬ ರಾಜ, ಅವನಿಗೆ ಕಬೆಸಿಂಹ ಅಂತ ಹೇಳಿ ಕರೀತಿದ್ರು. ರಾಜ್ಯದಲ್ಲಿ ಪುಸ್ತಕ ಕಳ್ತನ ಆಗಿದೆ ಅಂತ ಶಾಸ್ತ್ರ ಧ್ಯಾನ ಮಾಡುವಾಗ ನೋಡಿದ್ವಲ್ಲ, ಹಂಗೆ ಇಲ್ಲೂ ಕೂಡ ಭಗವತ್ಪಾದರು ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ರೆ ದೇವತಾ ರೂಪ, ಸಾಕ್ಷಾತ್ ದೇವತೆಗಳು ಅದನ್ನು ವರ್ಣನೆ ಮಾಡಿ, ಆಮೇಲೆ ತ್ರಿವಿಕ್ರಮ ಪಂಡಿತರು ಸ್ವಾಗತ ಭಾಷಣ ಮಾಡಿ, ಇನ್ನು 13ನೇ ಸರ್ಗದ ಕೊನೆಯಲ್ಲಿ ನಾರಾಯಣ ಪಂಡಿತರು ತಮ್ಮ ತಂದೆ ತ್ರಿವಿಕ್ರಮ ಪಂಡಿತರ ಪರಿಚಯ ಮಾಡಿಸ್ತಾರೆ. ಅವರು ಬಹಳ ಸಣ್ಣ ವಯಸ್ಸಿನಿಂದಲೇ ವಿದ್ವಾಂಸರಾದ್ದು ಅಂತ ಅವರು ಪರಿಚಯ ಮಾಡಿಸಿದ್ದಾರೆ. 14ನೇ ಸರ್ಗದಲ್ಲಿ ಬೆಳಗ್ಗೆ ಸೂರ್ಯೋದಯದಂತಹ ಹೂಗಳು, ಮರುದಿನ ಶಿಷ್ಯ ನಿರ್ಮಾಲ್ಯಕ್ಕೆ ಅಂತ ನಿರ್ಮಾಲ್ಯ ತೆಗಿಲಿಕ್ಕೆ ಹೋದ್ರೆ ಆ ಹೂಗಳಲ್ಲಿ ರಸ ಬಿದ್ದಿತ್ತಿತ್ತಂತೆ. ಅದು ತುಪ್ಪದಂತೆ ಕಾಣ್ತಾ ಇರ್ತಿತ್ತು. ಅದೇ ತುಪ್ಪ ಯಾಕೆ ಕಾಣ್ತಿದೆ ಅಂತ ಶಿಷ್ಯ ಭ್ರಮಿಸ್ಬೇಕು. ಮಾಲ್ಯಸೂನೆ ಘೃತಮಿದಮಿತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯಾಃ ಸದಧುರಧಿಕ ವಾಕ್ಯೈಸ್ತಚ್ಚ ವಿಭ್ರಮಾಸ್ತಚ್ಚ ಪಶ್ಚಾತ್. ಅವರ ಕಾಲದಲ್ಲಿ ಎಷ್ಟೆಲ್ಲ ದರ್ಶನಗಳಿತ್ತೋ ಅದನ್ನೆಲ್ಲ ಪ್ರವಚನದಲ್ಲಿ ಖಂಡಿಸಿದ್ರಂತೆ ಭಗವತ್ಪಾದ. ಚಾರ್ವಾಕ ದರ್ಶನ, ವೈಶೇಷಿಕ ದರ್ಶನ, ಸಾಂಖ್ಯ ದರ್ಶನ ಮಾಡಿದ್ರಂತೆ ಪ್ರವಚನ. ನಿಮಗದು ಆಶ್ಚರ್ಯ ಆಗ್ತದೆ. ಆದ್ರೆ ನಿಜವಾಗ್ಲೂ ಇಂಥ ಸಮಯದೊಳಗೆ ಅವನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರೆ ಬೇರೆನೆ ಆಗ್ಬಿಡ್ತದೆ. ಮೊದಲೇ ಹಸಿವೆ ಆಗಿದೆ ಆಚಾರ್ಯ, ನೀವೇನು ಇದೆಲ್ಲ ಒಂದು ಮಾತು ಬರ್ತದೆ ಹಾಸ್ಯ. ಹಾಗಾಗಿ 15ನೇ ಸರ್ಗದ ಪ್ರಾರಂಭದಲ್ಲಿ ಬರುವಂತಹ ಏನು ಮತಗಳ ವಿಮರ್ಶೆಯ ಪ್ರವಚನ ಇದೆ, ಅದನ್ನು ಯಾವಾಗ್ಲೂ ಮಾಡೋದು ಬಹಳ ಕಷ್ಟ. ಅದನ್ನೇ ಮಾಡ್ಲಿಕ್ಕೆ ಒಂದು ಸಮಯ ಮೀಸಲು ಮಾಡಿಕೊಳ್ಬೇಕು. ಒಂದೊಂದು ಶ್ಲೋಕ ಏನೆಲ್ಲ ಯುಕ್ತಿಗಳನ್ನು ಹೇಳಿ ತೋರಿಸ್ತಾರೆ ಭಗವತ್ಪಾದ ಅಂತ ತ್ರಿವಿಕ್ರಮ ಪಂಡಿತರು. ಹೀಗೆ ಎಲ್ಲಾ ಮತಗಳ ವಿಮರ್ಶೆಯನ್ನು ಕೇಳಿ ಸ್ವತಃ ವಾದವನ್ನೂ ಮಾಡಿದ ತ್ರಿವಿಕ್ರಮ ಪಂಡಿತರು ತಾವು ನಿರುತ್ತರರಾಗಿ ಭಗವತ್ಪಾದರ ಶಿಷ್ಯತೆಯನ್ನು ವಹಿಸಿದ್ರು ಅನ್ನೋ ಅಂಶ 15ನೇ ಸರ್ಗದಲ್ಲಿ ಬರ್ತದೆ. ಇದನ್ನಾದ್ರೂ ನಾವು ಗಮನಿಸಬೇಕು ಅಂತ ಅರ್ಥ. ಶ್ರೇಷ್ಠ ವಂಶ ಅಂತ ಒಂದು ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ಇನ್ನೊಬ್ರು ಶಂಕರ ಪಂಡಿತರು ಅಂತ ಇಷ್ಟು ವಿಸ್ತಾರವಾಗಿ 15ನೇ ಸರ್ಗ ಶಿಷ್ಯರ ಮಹಿಮೆಯನ್ನೇ ಹೇಳ್ತಾ ಕೊನೆಗೊಳಿಸುವಾಗ ಅಂತಾರೆ, ಆನಂದ ತೀರ್ಥ ಭಗವದ್ವದನೇಂದು ಬಿಂಬಂ ವಿದ್ಯಾ ಸುಧಾವಿತ ಸುಕಾಂತಿ ಕಾರಣ ಕೊಡ್ತದಂತೆ ಅಂತ. ಕೊನೆಗೆ 15ನೇ ಸರ್ಗದ ಶ್ಲೋಕ ಬಹಳ ಚಮತ್ಕಾರವಾಗಿ ವರ್ಣನೆ ಮಾಡಿದ್ದಾರೆ ನಾರಾಯಣ ಪಂಡಿತರು. ಅದನ್ನೇ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಉದ್ಯನ್ ಮಂದಸ್ಮಿತ ಶ್ರೀ ಮಧು ಮಧುರಾಲಾಪ ಪೀಯೂಷಧಾರ. ಮುಖ ನೋಡಿ ಬಂದ್ರೆ ಸಾಕಂತೆ ಅದು ಮರ್ತು ಹೋಗ್ತಿದ್ದಂತೆ. ಅಷ್ಟು ಮೃದುವಾದ ಮುಖ, ಅಷ್ಟು ಕಾಂತಿಯುಕ್ತವಾದ ಮುಖ, ಅಷ್ಟು ಗಂಭೀರ ಮೃದು. ವೇದದ ಬಗ್ಗೆ ಆಕ್ಷೇಪ ಮಾಡಿದ. ವೇದ ಸುಳ್ಳು ಹೇಳ್ತದೆ, ವೇದ ಅಪ್ರಮಾಣ, ಅಲ್ಲಿ ಹೇಳದಂತೆ ನಡ್ಕೊಂಡ್ರೆ ನಮಗಂತೂ ಏನು ಫಲ ಸಿಗ್ತಾ ಇಲ್ಲ. ಈಗ ಶುರು ಮಾಡಿದ, ನಿನಗೆ ಫಲ ಸಿಗಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ, ನನಗೆ ಸಿಗುತ್ತಿದೆ ಹಾಗಾದ್ರೆ ಸತ್ಯ ಹೇಳ್ತದೆ ಅಂತ ಹಾಕ್ಬಿಟ್ಟ. ಭಗವತ್ಪಾದರಿಗೆ ತಲೆ ಕೆಳಗೆ ಹಾಕಿ ನಮಸ್ಕಾರ ಮಾಡಿಬಿಟ್ಟ. ಬಗ್ಗೆ ಜನಗಳಲ್ಲಿ ಶ್ರದ್ಧೆ ಬೇಕು, ವೇದವನ್ನು ಓದಿಸುವಂತೆ ಆಗ್ಬೇಕು, ವೇದ ಉಳಿಸ್ಬೇಕು, ವೇದ ಬೆಳೆಸ್ಬೇಕು. ಅಂದ್ರೆ ನಾವು ಉಳಿತೇವೆ. ಮರ ಇದೆ, ಎಲೆ ಇಲ್ಲ, ಹಣ್ಣಿನ ನಿರೀಕ್ಷೆ ಮಾಡಬಹುದ?
ಎಲೆ ಗುರು ಆಯ್ತು, ಮುಂದೇನು ನಿನ್ ಹಣೆ ಬಾರ, ಮುಂದೇನಪ್ಪ ಈಗ? ವೇದ ಉಳಿಲಿಲ್ಲಲ್ಲ. ಭಾರತಕ್ಕೂ ವೇದಕ್ಕೂ ಇರೋ ನಂಟಸ್ತಿಕೆನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಿನ್ನ ಅಧಿಕಾರ ಏನ್ ಬಂತು? ಎಂಥ ಬಲಶಾಲಿಗಳು! ಭೀಮನೇ ಇವರು ಅಂತನ್ಲಿಕ್ಕೆ ಇದಕ್ಕಿಂತ ಬೇರೆ ಕಥೆ ಬೇಡ ಅಂತ ನಾರಾಯಣ ಪಂಡಿತರು. ಪಾಠ ಮಾಡ್ತಿರುವಾಗ ಒಮ್ಮೆ ದೀಪ ಗಾಳಿಗೆ ಅದು ಆರಿಗೋಯ್ತು, ಕತ್ಲಾಗಿದೆ. ಪಾದದ ಬೇಡ ಭಗವತ್ಪಾದರ ಚರಿತ್ರೆ. ಇನ್ನು ಪೂರ್ವವಾಟ ಗಂಡವಾಟ ಅಂತ ಕೆಲವರು ಇವರನ್ನ ಚಿಮುಟ ತಗೊಂಡು ಇವ್ರ ಕೂದ್ಲು ಕಿತ್ಲಿಕ್ಕೆ ಹೋಗುತ್ತೆ. ದೇಹದೊಳಗಿರೋದು ಒಂದು ಕೂದಲು ಬರಲಿಲ್ಲ ಅಂತ ಚಿಮುಟದಲ್ಲಿ ಬಂದಿದ್ದಾರೆ. ಈ ದೇವಸ್ಥಾನ ಅಲ್ಲಿ 5 ಲಿಂಗಗಳ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಇವರು 5 ಪಾಂಡವರಾದಾಗ ಹೋದ ದೇವಸ್ಥಾನ. ನೈವೇದ್ಯ ನಡೀತಾ ಇಲ್ಲ ಅಂತ ತಿಳಿದು ಅರ್ಧ ದಿನದೊಳಗೆ ನಾರ್ಷ್ಯ ಅಂತ ಒಂದು ನಿರ್ಯತ್ನಂ ವಟು ಮಧಿರುಹ್ಯ ಮಂದಹಾಸಿ ಸಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ ಐಶ್ವರ್ಯೈರಿತಿ ಲಘಿಮಾದಿ ಕೈರುಪೇತೋ. ಎಲ್ಲಿ ಹೇಗ್ ಬರಬೇಕು ಅದನ್ನು ಬರೋ ಹಾಗೆ ಮಾಡ್ತಿದ್ರು. ಶ್ರೀಮಂತರು ಬಹಳ ಸಂತೋಷ ಪಡ್ತಾರೆ. ನೀವು ತಗೊಳ್ಳೇಬೇಕು ಅಂತ ಹೆಚ್ಚಾಕಿದ್ರೆ ಹೆಚ್ಚೇ ತಗೊಳ್ತಿದ್ರಂತೆ ಅವ್ರ ಸಂತೋಷಕ್ಕಾಗಿ. ಬಡವರ ಮನೆಯೊಳಗೆ ಏನೂ ಇಲ್ಲ ಅಂದ್ರೆ 4 ಪಟ್ಟು ಹೆಚ್ಚು ಮಾಡ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ರಂತೆ. ಮಳೆ ನಿಯಂತ್ರಕರು, ಮಳೆ ಬರೆಸೋರು, ನೀರು ಕೊಡೋರು, ಬಲಶಾಲಿಗಳು, ಯೋಗಸಿ ಅನಂತಾಸನದಲ್ಲಿ ಇವರು ಇತರೆ ಉಪನಿಷತ್ತನ ಶಿಷ್ಯರ ಮಧ್ಯದಲ್ಲಿ ಪಾಠ ಮಾಡ್ತಾ ಕೊಡ್ತಾಗ ದೇವಾನು ದೇವತೆಗಳ ಸಭೆ ಒಳಗೆ ಗಂಧರ್ವರು ಗಾನ ಮಾಡ್ತಾ ಇದ್ರಂತೆ. ಆ ಗಂಧರ್ವರ ಗಾನದ ಮಾತುಗಳನ್ನು ಕೇಳಿಸ್ಕೊಂಡು ದೇವತೆಗಳು ನಮ್ಮ ಗುರುಗಳ ವಿಜಯವನ್ನ ಉತ್ಸವವಾಗಿ ಮುಕುಂದ ಗುಣವೃಂದ ದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈಃ ಶರಣಂ ಗುರೋಃ ಕರುಣಯಾಪಿ ನೋ ಭವೇಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ. ನಾವು ಈ 8 ದಿನಗಳ ಕಾಲ ಮಧ್ವ ವಿಜಯದ ಈ ಪ್ರವಚನದಲ್ಲಿ ಶ್ಲೋಕ ಹೇಳಲಿಕ್ಕೆ ಆಗ್ತಿದ್ರು ಅಲ್ಲಿರುವಂತೆ ಸಾರಾಂಶವನ್ನು ಮಾತ್ರ ಹೇಳೋ ಪ್ರಯತ್ನ ಮಾಡಿದ್ದು. ಮತ್ತು ಮಧ್ವ ವಿಜಯದ ಮಹಿಳೆ ಅಂತ ಪುರಂದರದಾಸರು ಅದೇ ಮಾತನ್ನು ಹೇಳ್ತಾರೆ. ಪಂಚಭೇದಗಳು ನಿತ್ಯ ಸತ್ಯ, ವೇದಗಳು ಅಪೌರುಷೇಯ, ಭಗವಂತನನ್ನ ತಿಳಿಸ್ಲಿಕ್ಕೆ ಇರುವ ಏಕೈಕ ಮಾರ್ಗ. ಜೀವ ಪರಮಾತ್ಮನಿಗಿಂತ ಅತ್ಯಂತ ಭಿನ್ನನೇ ಇದ್ದಾನೆ. ಪಡಿಬೇಕೆ ಹೊರತು ಮತ್ತೊಬ್ಬ ಸಾಧ್ಯ ಇಲ್ಲ. ಒಂದು ಬೋನಿನಲ್ಲಿ ಹಾಕಿದ ಪ್ರಾಣಿಯನ್ನ ಅಥವಾ ಒಂದು ಜೈಲಿನಲ್ಲಿರುವಂತಹ ಬಂಧಿತ ವ್ಯಕ್ತಿಯನ್ನ ಜೈಲಿನಲ್ಲಿ ಹಾಕಿದವನು ಮೋಚನೆ ಮಾಡ್ತಾನೆ. ಹಾಗೆ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ ಪಡಿಸ್ಲಿಕ್ಕೆ ಅವನದೇ ಪರಿವಾರರಾದ ದೇವತೆಗಳನ್ನು ಆರಾಧನೆ ಮಾಡಬೇಕಾದದ್ದೇ. ದೇವತೆಗಳಲ್ಲಿ ತರತಮ ಭಾವ ಅನ್ನೋದು ಪ್ರಮಾಣದಿಂದ ಸಿದ್ಧವಾದ ವಿಷಯ. ಭಗವಂತನ ಸಾಕಾರ ಗುಣಪೂರ್ಣ ದೋಷ ದೂರತೆಯ ಅವನ ಸ್ವರೂಪ ಎಲ್ಲ ಭಗವತ್ಪಾದರು ಸಾರಿದಂಥ ಪ್ರಮೇಯಗಳು. ಅಂಥ ಸಿದ್ಧಾಂತದೊಳಗೆ ಬಂದ ನಾವು ಹೆಮ್ಮೆ ಪಡಬೇಕಾದದ್ದು, ನಾವು ಧನ್ಯರು ಅಂತ ಹೆಮ್ಮೆ ಪಡಬೇಕಂತ. ಯಾವ ಕಾರಣಕ್ಕೂ ಸಂಶಯ ಪಡುವ ಕಾರಣ ಇಲ್ಲ. ಯಾವ ಕಾರಣಕ್ಕೂ ಮಾರ್ಗದರ್ಶಕರಾಗಿದ್ದಾರೆ ಸತ್ಯನಾಥ ತೀರ್ಥರು. ಒಬ್ಬೊಬ್ಬರು ಸಾಧಾರಣನೇ. ಸತ್ಯಧರ್ಮ ತೀರ್ಥರು ಅವರ ವ್ಯಾಖ್ಯಾನ, ಅವರ ಚಿಂತನೆ, ಸತ್ಯವ್ರತ ತೀರ್ಥರು, ವಿದ್ಯಾಧೀಶ ತೀರ್ಥರು ಅವರೆಲ್ಲ ಮಾಡಿದ ಶ್ರೀಮತ್ ಚರಣಾನಾಮ ಅಂತ ಅವರನ್ನು ಗುರುಗಳನ್ನಾಗಿ ಅವಲಂಬಿಸಿದರು. ಹಾಗಾಗಿ ಈ ದಾರಿಯಲ್ಲಿ ಹೋಗುವವರಿಗೆ ಇಂದಲ್ಲ ನಾಳೆ ಭಗವಂತನ ಅತ್ಯದ್ಭುತವಾದ ವೈಕುಂಠ ಲೋಕ ಪ್ರಾಪ್ತಿ ಆಗೇ ಆಗ್ತದೆ ಅಂತ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ ಗಂಭೀರ ಅನಿಸ್ತದಲ್ಲ ಈ ವಿಷಯ. ಆದ್ರೆ ನಮ್ಮಲ್ಲಿ ಯಾರು ಹಿಂಗ್ ಸಂಶಯನೇ ಪಡ್ಲಿಲ್ಲ.
ಏನೋಪ್ಪ ಅವ್ರು ಹೇಳಿ ಹೋಗ್ಯಾರ, ನಾವೇನು ಉಪಾಸನೆ ಮಾಡ್ಬೇಕು, ನಾವೇನ್ ತಿಳಿಬೇಕು, ಹಿಪ್ನಾಟಿಸಮ್ ಮಾಡ್ತಾ ಇಲ್ಲ. ಇದು ಸತ್ಯದ ಸಿದ್ಧಾಂತ, ಇದು ತಾತ್ವಿಕ ಸಿದ್ಧಾಂತ. ಇದನ್ನು ನಂಬಿದವರಿಗೆ ಮೋಕ್ಷ ಸಿಗ್ತದೆ, ಇದು ಸುಳ್ಳಲ್ಲ. ಅದಕ್ಕಾಗಿ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ವಿದ್ವಾಂಸರ ಮೂಲಕ ಜ್ಞಾನ ಕಾರ್ಯ ಮಾಡಿಸಿ ಎಲ್ಲ ಭಕ್ತರನ್ನು ಸೇರಿಸಿ ಪ್ರಸಾದವನ್ನು ಕೂಡ ವಿತರಣೆ ಮಾಡಿ ಆಚಾರ್ಯ ಮಧ್ವರ ವಿಶೇಷ ಅನುಗ್ರಹ ಎಲ್ಲರ ಮೇಲೆ ಆಗುವಂತೆ ನಡೆಸ್ತಾ